ಓಕೆ ಸ್ಟೂಡೆಂಟ್ಸ್, ಸೊ ನಿನ್ನೆ ಕ್ಲಾಸಲ್ಲಿ ನಾವು ಕೃಷಿ ಅಗ್ರಿಕಲ್ಚರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಸ್ಟಾರ್ಟಿಂಗ್ ಒಂದಿಷ್ಟು ಪಾಯಿಂಟ್ಸ್ ಅನ್ನ ನಾವು ತಿಳ್ಕೊಂಡಿದ್ದೀವಿ. ಕೃಷಿ ಕಾರ್ಮಿಕರು ಯಾರು, ಸಣ್ಣ ಕೃಷಿಕರು ಯಾರು, ದೊಡ್ಡ ಕೃಷಿಕರು ಯಾರು ಅನ್ನುವಂಥದ್ದು ಈ ಹಿಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಈಗ ಅದರ ಮುಂದುವರಿದ ಭಾಗ ಅಗ್ರಿಕಲ್ಚರ್ ಅಲ್ಲಿ ನಾವು ಯಾವ ರೀತಿ ರೈತರೇನು ಇರ್ತಾರಲ್ಲ ಅವ್ರು ಯಾವ್ಯಾವ ರೀತಿಯ ಒಂದು ಹೊಲಗಳನ್ನ ಹೊಂದಿರ್ತಾರ, ಅವ್ರು ಯಾವ್ಯಾವ ರೀತಿಯ ಕೆಲಸ ಕಾರ್ಯಗಳನ್ನ ಮಾಡ್ತಾರ ಅನ್ನುವಂಥದ್ದು ಇವತ್ತಿನ ಈ ಒಂದು ಕ್ಲಾಸ್ ಅಲ್ಲಿ ನಾವು ತಿಳ್ಕೊಳ್ಳೋಣ್ರಿ. ಸೊ ಒಂದನೇ ಪಾಯಿಂಟ್ಸ್ ಬಂದ್ಬಿಟ್ಟು ಮಳೆ ಆಧಾರಿತ ಕೃಷಿ ಭೂಮಿ. ಸೊ ನೋಡ್ರಿ, ಎಲ್ಲರ ಹತ್ರ ಹೊಲ ಇರ್ತಾವು, ಬಟ್ ಅವರಿಗೆ ನೀರಾವರಿಯ ಸೌಲಭ್ಯ ಇರೋದಿಲ್ಲ. ಓಕೆ, ಕಡಿಮೆ ಜಮೀನು ಇರಲಿ ಅಥವಾ ಹೆಚ್ಚು ಜಮೀನು ಇರಲಿ, ಸೊ ಕೆಲವು ಏನೈತಿ ಹೊಲಗಳು ಏನದಾವಲ್ಲ ಅವು ಒಂದೊಂದು ನಾವೇನ್ ಮಾಡಿರ್ತೀವಿ ಅಂತ ಹೇಳಿದ್ರೆ ಇದು ಮಳೆ ಆಧಾರಿತ ಒಂದು ಭೂಮಿ ಅಂತ ಮಾಡಿರ್ತೀವಿ, ಮತ್ತೆ ಇನ್ನೊಂದು ಯಾವ್ದಪ್ಪ ಅಂದ್ರೆ ನೀರಾವರಿ ಕೃಷಿ ಭೂಮಿ ಅಂತ ನಾವು ಮಾಡಿರ್ತೀವಿ. ಓಕೆ, ಸೊ ನೀರಾವರಿ ಅದೇನಿದೆ ಅದು ನೆಕ್ಸ್ಟ್ ನೋಡೋಣ. ಅದಕ್ಕಿಂತ ಮೊದಲು ಮಳೆ ಆಧಾರಿತ ಕೃಷಿ ಭೂಮಿ. ಸೊ ಮಳೆ ಆಧಾರಿತ ಕೃಷಿ ಭೂಮಿ ಅಂತ ಹೇಳಿದ್ರೆ ಏನಪ್ಪಾ ಅಂದ್ರೆ ವರ್ಷದಲ್ಲಿ ಮಳೆಗಾಲ ಇದ್ದಾಗ ಅಷ್ಟೇ ಮಳೆ ಬೀಳ್ತದ, ಹೌದಾ? ಸೊ ಮಳೆಗಾಲದಲ್ಲಿ ಮಳೆ ಬೀಳ್ತದ, ಮತ್ತ ಮಳೆ ಹೋದಾದ್ಮೇಲೆ ಮತ್ತ ಆ ಹೊಲಗಳಲ್ಲಿ ನಾವು ಯಾವುದೇ ರೀತಿಯ ಒಂದು ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಕೃಷಿ ಚಟುವಟಿಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಅವರು ಕೇವಲ ಈ ಮಳೆಯನ್ನೇ ಅವಲಂಬನೆ ಮಾಡ್ಕೊಂಡಿರ್ತಾರೆ. ಓಕೆ, ಸೊ ಮಳೆ ಇದ್ರೆ ಮಾತ್ರ ಅಲ್ಲಿ ಬೆಳೆ, ಮಳೆ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಬೆಳೆ ಇಲ್ಲ. ಯಾವ ಪ್ರದೇಶದಲ್ಲಿ ಈ ಮಳೆ ಆಧಾರಿತ ಕೃಷಿ ಭೂಮಿ ಏನಿದ್ದಾವಲ್ಲ ಹೊಲಗಳು ಅವೆಲ್ಲ. ಈಗ ನಾರ್ತ್ ಕರ್ನಾಟಕ ನಮ್ಮ ಸೈಡ್ ನೀವು ಬಂದ್ರೆ ಅಂದ್ರೆ ಈ ಬೀದರ್, ಗುಲ್ಬರ್ಗ, ಯಾದಗಿರಿ, ಓಕೆ, ಕೊಪ್ಪಳ ಹಿಡ್ಕೊಂಡು ಬಳ್ಳಾರಿ ಹಿಡ್ಕೊಂಡು ಬಿಜಾಪುರ, ಬಾಗಲಕೋಟೆ ಇವೆಲ್ಲ ಜಿಲ್ಲೆಗಳಲ್ಲಿ ಮಳೆ ಕಡಿಮೆ ಆಗ್ತದೆ. ಮಳೆ ಕಡಿಮೆ ಇರೋದ್ರಿಂದ ಇಲ್ಲಿ ಭೂಮಿ ಸಾಕಷ್ಟಿದೆ, ಬಟ್ ಯಾವ್ದು ಭೂಮಿ ಏನೋ ನೀರಾವರಿ ಅಷ್ಟಕ್ಕಷ್ಟೇ ಇದಾವೆ. ಈ ಹೊಳೆ ಪಕ್ಕದಲ್ಲಿರುವಂತವ್ರು ಓಕೆ ಅವರೆಲ್ಲ ಏನೈತಿ ನೀರಾವರಿ ಸೌಲಭ್ಯಗಳನ್ನು ಪಡೆದಿರ್ತಾರೆ, ಬಟ್ ಅನೇಕ ಹೊಲ ಏನೈತಿ ಈ ಮಳೆ ಆಧಾರಿತ ಕೃಷಿ ಭೂಮಿಯನ್ನ ನಾವು ಈ ನಾರ್ತ್ ಕರ್ನಾಟಕದಲ್ಲಿ ಜಾಸ್ತಿ ನೋಡ್ತೇವೆ. ಮತ್ತೆ ನಾವು ಈ ಕಡೆ ಕರಾವಳಿ ಸೈಡ್ ಹೋದ್ರೆ ಅದ್ರ ತೊಂದ್ರೆನೇ ಇಲ್ಲ, ಯಾಕಂದ್ರೆ ಅಲ್ಲಿ ವರ್ಷದಲ್ಲಿ ಒಂದು 6-7 ತಿಂಗಳ ಮಳೆ ಆಗ್ತದೆ. ಓಕೆ, ಸೊ ಅಲ್ಲಿ ಜನರಿಗೆ ಕೃಷಿ ಚಟುವಟಿಕೆಗೆ ಯಾವುದೇ ರೀತಿಯ ತೊಂದರೆನೇ ಇಲ್ಲ. ಮತ್ತೆ ನೀವು ಮಲೆನಾಡು ಕಡೆ ಹೋದ್ರೆ ಮೈಸೂರು, ಕೊಡಗು, ಮಡಿಕೇರಿ, ಶಿವಮೊಗ್ಗ ಆ ಕಡೆ ಎಲ್ಲ ಹೋದ್ರೆ ಅಲ್ಲಿ ಕಾಡಿನಿಂದ ಎಲ್ಲ ಏನೈತಿ ಅರಣ್ಯ ಪ್ರದೇಶ ಇರೋದ್ರಿಂದ ಅಲ್ಲಿ ವಾತಾವರಣ ಅವರಿಗೆ ಹೊಂದ್ಕೊಂಡು ಇರುವಂಗೆ ಇದೆ. ಅಲ್ಲಿಯ ಬೆಳೆಗಳು ನಿಮ್ಗೆ ಗೊತ್ತೇ ಇರ್ಬೋದು, ಅಡಿಕೆ ಆಗಿರ್ಬೋದು, ಓಕೆ, ಕಾಫಿ ಆಗಿರ್ಬೋದು, ಟೀ ಪ್ಲಾಂಟ್ ಆಗಿರ್ಬೋದು, ಭತ್ತ ಆಗಿರ್ಬೋದು, ಇವೆಲ್ಲ ಸಲೀಸಾಗಿ ಏನೈತಿ ಮಾಡ್ತಾರೆ, ಅವರು ಬೆಳಿತಾರೆ. ತೆಂಗು, ಅಡಿಕೆ ಇಂಥವೆಲ್ಲ. ಓಕೆ, ಸೊ ಮಳೆ ಎಲ್ಲಿ ಕಡಿಮೆ ಇರುತ್ತೆ ಅಲ್ಲಿ ಈ ಒಂದು ಕೃಷಿ ಚಟುವಟಿಕೆ ಕಡಿಮೆ ಆಗ್ತದೆ. ಸೊ ಇದು ಒಂದನೇ ಪಾಯಿಂಟ್. ಮಳೆ ಆಧಾರಿತ ಕೃಷಿ ಭೂಮಿ ಅಂತ ಹೇಳಿದ್ರೆ ಅಲ್ಲಿ ಮಳೆನೇ ಇರೋದಿಲ್ಲ, ಮಳೆ ಕಡಿಮೆ ಇರ್ತದೆ. ಆ ಹೊಲದಲ್ಲಿ ಏನೋ ರೈತ ಈ ಮಳೆಯನ್ನ ನಂಬ್ಕೊಂಡು ಏನ್ ಮಾಡ್ತಾನೆ, ಅಲ್ಲಿ ತನ್ನ ಕೆಲಸ ಕಾರ್ಯಗಳನ್ನ ಮಾಡ್ತಾನೆ, ಬೆಳೆಯನ್ನ ಬಿತ್ತಾನೆ, ಬೀಜಗಳನ್ನ ಬಿತ್ತಿ ಯಾವ್ಯಾವ ಈ ಮಳೆ ಆಧಾರಿತ ಕೆಲವೊಂದು ಬೆಳೆಗಳು ಏನದಾವಲ್ಲ ಆ ಬೆಳೆಗಳನ್ನು ಮಾತ್ರ ಅವನು ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. 12 ತಿಂಗಳಲ್ಲಿ 12 ತಿಂಗಳ ಹೊಲ ಅವನಿಗೆ ಬಿತ್ತಲಿಕ್ಕೆ ಆಗೋದಿಲ್ಲ. ಓಕೆ, 12 ತಿಂಗಳು ಬಿತ್ತಲಿಕ್ಕೆ ಆಗೋದಿಲ್ಲ. ಒಂದ್ 4-5 ತಿಂಗಳು ಅವನ ಹೊಲದಲ್ಲಿ ಏನೈತಿ ಬಿತ್ತಾನೆ, ಅದನ್ನ ಫಸಲ್ ತಗೊಳ್ತಾನೆ. ಬಟ್ ಉಳಿದ ಟೈಮ್ನಾಗ ಏನಾಗ್ತದೆ, ಮತ್ತೆ ವಾಪಸ್ಸು ಖಾಲಿನೇ. ಓಕೆ, ಬೇಸಿಗೆ ಕಾಲದಲ್ಲಿ ಮತ್ತೆ ಮಳೆಗಾಲ ಕೂಡುವವರೆಗೂ ಆ ಹೊಲ ಏನಾಗಿರುತ್ತೆ, ಖಾಲಿ. ಓಕೆ, ಸೊ ಅದನ್ನ ನಾವು ಈ ಪಾಯಿಂಟ್ ಅಲ್ಲಿ ನೋಡಿದೀವಿ. ಸೊ ಇಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಮಳೆ ಕಡಿಮೆ ಬೀಳುವ ಪ್ರದೇಶಗಳಲ್ಲಿನ ಜಮೀನಿಗೆ ನಾವು ಮಳೆ ಆಧಾರಿತ ಒಂದು ಕೃಷಿ ಭೂಮಿ ಅಂತ ಕರಿತೀವಿ. ಓಕೆ, 2ನೇ ಪಾಯಿಂಟ್ ಬಂದ್ಬಿಟ್ಟು ನೀರಾವರಿ ಕೃಷಿ ಭೂಮಿ. ಸೊ ಇಲ್ಲಿ ಹೆಸರೇ ಹೇಳ್ತಾ ಇದೆ ನೀರಾವರಿ ಇದೆ. ಈ ಕೃಷಿ ಭೂಮಿಗೆ ಏನಿದೆ, ನೀರಿನ ಸೌಲಭ್ಯ ಇದೆ ಅಂತ. ಓಕೆ, ಸೊ ನೀರಿನ ಸೌಲಭ್ಯ ಇದ್ರೆ 12 ತಿಂಗಳು ನೀವು ಏನೈತಿ ಹೊಲವನ್ನ ಆರಾಮಾಗಿ ಬೆಳೆಬಹುದು. ಯಾವ್ದು ಆ ಸೀಸನ್ ತಕ್ಕಾಗೆ ಯಾವ್ಯಾವ ಬೆಳೆಗಳನ್ನ ಬೆಳಿಲಿಕ್ಕೆ ಸಾಧ್ಯ ಇದೆ ಆ ಎಲ್ಲಾ ಬೆಳೆಗಳನ್ನ ಈ ನೀರಾವರಿ ಕೃಷಿ ಭೂಮಿಯಲ್ಲಿ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. 12 ತಿಂಗಳು. ಓಕೆ, ವರ್ಷದಲ್ಲಿ ಒಂದ್ 2-3 ಪೀಕ್ ಏನೋ ಆರಾಮಾಗಿ ಅವ್ರು ತಕೊಳ್ತಾರೆ. ಮಳೆಗಾಲ ಇದ್ದಾಗ ಮಳೆ ಅದು ಸಲೀಸಾಗಿ ಅವ್ರಿಗೆ ಆ ಹೊಲಕ್ಕೆ ಸಿಗುತ್ತೆ. ಎಲ್ಲಾ ಕಾಲದಲ್ಲೂ
ಓಕೆ, ಎಲ್ಲಾ ಕಾಲ ಅಂತ ಹೇಳಿದ್ರೆ ಬೇಸಿಗೆ ಕಾಲ ಆಗಿರ್ಬೋದು, ಮಳೆಗಾಲ ಆಗಿರ್ಬೋದು, ಚಳಿಗಾಲ ಆಗಿರ್ಬೋದು. ಓಕೆ, ಈ 3 ಕಾಲ ಏನಿದೆ ಅಲ್ಲ, ಎಲ್ಲಾ ಕಾಲಗಳಲ್ಲಿ ಮಳೆ ಬೀಳದ ಕಾರಣ ಬೀಳುದಿಲ್ಲ. ಎಲ್ಲಾ ಕಾಲದಲ್ಲಿ ಮಳೆ ಬೀಳುತ್ತದನಪ್ಪ? ಇಲ್ಲ. ಮಳೆಗಾಲದಲ್ಲಿ ಅಷ್ಟೇ ಮಳೆ ಬೀಳುತ್ತದೆ, ಉಳಿದ ಟೈಮ್ನಾಗ ಇಲ್ಲ. ಈಗ ನೋಡಿ, ಈಗ ಚಳಿಗಾಲ ಇದೆ, ಈಗ ಮಳೆನೇ ಇಲ್ಲ, ಹೌದಾ? ಇನ್ನು ಮುಂದೆ ಬೇಸಿಗೆ ಕಾಲ ಬರ್ತತೆ, ಮಳೆ ಇರೋದಿಲ್ಲ. ಆದ್ರೂ ಹೊಲದಲ್ಲಿ ಆ ರೈತರು ಏನ್ ಮಾಡ್ತಾರೆ, 12 ತಿಂಗಳು ಬೆಳೆಯನ್ನು ಬೆಳೀತಾರೆ. ಸೊ ಹಾಗಾಗಿ ಎಲ್ಲಾ ಕಾಲದಲ್ಲೂ ಮಳೆ ಬೀಳದ ಕಾರಣ ನೀರನ್ನು ವಿವಿಧ ಆಕಾರಗಳಲ್ಲಿ ಸಂಗ್ರಹಿಸಿ ಬೇಸಾಯ ಮಾಡುವಂತಹ ಒಂದು ಜಮೀನು. ಓಕೆ, ಅವಕ್ಕ ನೀರಾವರಿ ಕೃಷಿ ಭೂಮಿ ಅಂತ ನಾವು ಕರಿತೀವಿ. ಸೊ ನೆಕ್ಸ್ಟ್ ಪಾಯಿಂಟ್ ಇರೋದಿಲ್ಲ ನೀರಾವರಿಯ ಆಕಾರಗಳು. ಓಕೆ, ಈಗ ನಾವು ಇದೇನ್ ಮಾತಾಡಿದೇವಲ್ಲ, ನೀರಾವರಿ ಕೃಷಿ ಭೂಮಿ ಅಂತ ಹೇಳಿದ್ರೇನು, 12 ತಿಂಗಳು ಮಳೆ ಆಗೋದಿಲ್ಲ, ಆದ್ರೂ ನೀರಿನ ಆಕಾರಗಳ ಮೂಲಕ ನೀರು ಸಂಗ್ರಹ ಮಾಡಿಕೊಂಡು ಅಲ್ಲಿ 12 ತಿಂಗಳು ಏನ್ ಮಾಡ್ತಾರೆ, ಕೃಷಿ ಚಟುವಟಿಕೆಗಳನ್ನ ಮಾಡ್ತಾರೆ. ಓಕೆ, ಸೊ ಈ ಪಾಯಿಂಟ್ ಇದಕ್ಕೆ ಲಿಂಕ್ ಇದೆ. ಸೊ ನೀರಾವರಿ ಕೃಷಿ ಭೂಮಿ ಆಗ್ಬೇಕಪ್ಪ ಅಂದ್ರೆ ಹಂಗಾರೆ ನೀರಾವರಿಯ ಆಕಾರಗಳು ಇದ್ದಾವ. ನೀರಾವರಿಯ ಆಕಾರಗಳು ಯಾವ್ಯಾವಪ್ಪ ಹಂಗಂದ್ರೆ ಕೆರೆ, ಬಾವಿ, ಕೊಳವೆ ಬಾವಿ, ಕಾಲುವೆ ಅಲ್ವಾ, ಮತ್ತ ನದಿ. ಕಾಲುವೆ ಅಂತೇಳಿ ಕೆನಾಲೆ. ಓಕೆ, ನದಿ ಅಕ್ಕಪಕ್ಕದಲ್ಲಿರುವಂತ ಹೊಲಗಳಿಗಂಕರು 12 ತಿಂಗಳು ನೀರಿರ್ತದೆ, ಹೌದಾ? ಮತ್ತೇನೋ ಈ ಕೆರೆ, ಎಲ್ಲಿ ನದಿ ಇರೋದಿಲ್ಲ, ಎಲ್ಲಿ ತಗ್ಗು ಪ್ರದೇಶ ಇರ್ತದೆ, ಅಲ್ಲಿ ಏನ್ ಮಾಡ್ತಾರೆ, ಈ ರೈತಾಪಿಗಳು ಊರಿನ ಜನರು ಸೇರಿ ಕೆರೆಗಳನ್ನ ನಿರ್ಮಾಣ ಮಾಡಿರ್ತಾರೆ. ಅಲ್ಲಿ ನೀರು ಸಂಗ್ರಹ ಆಗ್ತದೆ, ಮಳೆಗಾಲದಲ್ಲಿ ನೀರು ಸಂಗ್ರಹ ಆಗ್ತದ. ಮಳೆಗಾಲ ಹೋದಾದ ನಂತರ ಆ ನೀರನ್ನ ಹೊಲಗಳಿಗೆ ಏನೋ ಬಳಸಲಿಕ್ಕೆ ಅನುಕೂಲ ಆಗ್ತದೆ. ಸೊ ಇದು ನೀರಾವರಿ ಆಕಾರ. ಒಂದು ಕೆರೆ ಆದ್ಮೇಲೆ ಬಾವಿ. ಸೊ ಪ್ರತಿಯೊಬ್ರು ಹೊಲದಲ್ಲಿ ಏನ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಬಾವಿಗಳನ್ನ ತೋಡಿರ್ತಾರೆ. ಸೊ ಆ ಬಾವಿ ಮುಖಾಂತರ ನೀರನ್ನ ಆ ಹೊಲಕ್ಕೆ ಹಾಯಿಸ್ತಾರೆ. ಆನಂತರ ಬಾವಿ ಇಲ್ಲ ಅಂತ ಹೇಳಿದ್ರೆ, ಕೆರೆ ಇಲ್ಲ ಅಂತ ಹೇಳಿದ್ರೆ ಕೊಳವೆ ಬಾವಿ. ಸೊ ಬೋರ್ವೆಲ್ ಹಾಕಿಸ್ತಾರೆ. ಅಂತರ್ಜಲ ಏನಿದೆ ಅಲ್ಲ ಅದನ್ನ ಹೊರ ಹಾಕೋದು. ಸೊ ಅದರಿಂದ ನಾವೇನೈತೆ ಜಾಸ್ತಿ ಉತ್ಪನ್ನಗಳನ್ನ ಮಾಡಬಹುದು ಎಲ್ಲಿ, ಹೊಲದಲ್ಲಿ. ಓಕೆ, ಸೊ ಕೊಳವೆ ಬಾವಿ ಅಂತ ಹೇಳಿದ್ರೆ ಎಲ್ಲಾ ಸರ್ವೇ ಸಾಮಾನ್ಯ ಎಲ್ಲಾರು ಹೊಲದಲ್ಲಿ ನಾವು ನೋಡ್ಲಿಕ್ಕೆ ಸಿಗ್ತದೆ ಕೊಳವೆ ಬಾವಿಗಳು. ಓಕೆ, ಸೊ ಅವು ಜಾಸ್ತಿ ಅವಲಂಬನೆ, ರೈತರು ಈ ಕೊಳವೆ ಬಾವಿ ಮೇಲೆ ಅವಲಂಬನೆ ಇರ್ತಾರೆ. ಆ ನಂತರ ಕಾಲುವೆ, ಎಲ್ಲಿ ಯಾವ ಒಂದು ಏರಿಯಾದಲ್ಲಿ ಅಂತರ್ಜಲನೇ ಇಲ್ಲ. ಓಕೆ, ಎಷ್ಟು ಬೋರ್ವೆಲ್ ಹಾಕ್ಸಿದ್ರು ನೀರು ಬೀಳೋದಿಲ್ಲ, ಬಾವಿ ತೋಡಿದ್ರು ನೀರು ಬೀಳೋದಿಲ್ಲ, ಮತ್ತೆ ಕೆರೆ ಅಂತೂ ಇಲ್ಲವೇ ಇಲ್ಲ ಆ ಏರಿಯಾದಲ್ಲಿ. ಓಕೆ, ಅಂತ ಬಯಲು ಏನೈತಿ ಕೃಷಿ ಜಮೀನುಗಳು ಏನಿರ್ತಾವಲ್ಲ ಅಂತಲ್ಲಿ ಸರ್ಕಾರದವ್ರು ಏನ್ ಮಾಡಿದಾರೆ ಅಂತ ಹೇಳಿದ್ರೆ ಈ ಕಾಲುವೆಗಳ ನಿರ್ಮಾಣ ಮಾಡಿದ್ದಾರೆ. ಓಕೆ, ಇಂತಿಷ್ಟು ಯಾವ್ಯಾವ ಒಂದು ಏರಿಯಾದಲ್ಲಿ ಯಾವ ನದಿ ಹರಿತದ ಆ ನದಿಗೆ ಅಡ್ಡಲಾಗಿ ಏನ್ ಮಾಡ್ತಾರೆ, ಡ್ಯಾಮ್ಗಳನ್ನ ಕಟ್ಟಿ ಆ ಡ್ಯಾಮಿನಿಂದ ಎಡ ಮತ್ತು ಬಲ ಕಾಲುವೆಗಳನ್ನು, ಎಡದಂಡೆ ಕಾಲುವೆ, ಬಲದಂಡೆ ಕಾಲುವೆ ಅಂತೇಳಿ ಕಾಲುವೆಗಳ ಮೂಲಕ ನೀರನ್ನು ಸಾವಿರಾರು ಕಿಲೋಮೀಟರ್ ವರೆಗೆ ಏನ್ ಮಾಡ್ತಾರೆ, ಆ ನೀರನ್ನ ಹರಿಸ್ತಾರೆ. ಸೊ ಆ ನೀರನ್ನ ಪಡ್ಕೊಂಡು ಏನ್ ಮಾಡ್ತಾರೆ, ಈ ನೀರಾವರಿ ಜಮೀನಲ್ಲಿ ಒಂದು ಉತ್ತಿ ಬಿತ್ತಿ ಬೆಳೆಯನ್ನ ತೆಗಿತಾರೆ ಈ ಕಾಲುವೆಗಳ ಮೂಲಕ. ಮತ್ತ ನದಿ ಅಕ್ಕಪಕ್ಕದಲ್ಲಿ ಇದ್ದವ್ರ ತೊಂದರೆ ಏನೇ ಇಲ್ಲ, ನದಿಯ ಮುಖಾಂತರ ನೀರನ್ನ ಹೊಲಗಳಿಗೆ ಹಾಯಿಸ್ತಾರೆ, ಪೈಪ್ಲೈನ್ ಮಾಡ್ತಾರೆ. ಅದೆಷ್ಟೋ ಕಿಲೋಮೀಟರ್ ಇರಲಿ, 10 ಕಿಲೋಮೀಟರ್ ಇರಲಿ, 15 ಕಿಲೋಮೀಟರ್, 20 ಕಿಲೋಮೀಟರ್ ಇರಲಿ ನದಿಯಿಂದ ಅವ್ರ ಹೊಲ ಒಂದ್ 10-20 ಕಿಲೋಮೀಟರ್ ದೂರ ಇದ್ರು ಅಲ್ಲಿಂದ ಏನ್ ಮಾಡ್ತಾರೆ, ಪೈಪ್ಲೈನ್ ಮಾಡ್ತಾರೆ. ಸೊ ಹಾಗಾಗಿ ಅವರಿಗೆ 12 ತಿಂಗಳು ನೀರು ಯಾವಾಗ ಬೇಕಾವಾಗ ನೀರು ಸಿಗ್ತದೆ. ಸೊ ನೀರಿನ ಆಕಾರಗಳು ಗೊತ್ತಾಯ್ತಲ್ಲ, ನೀರಾವರಿ ಆಕಾರಗಳು, ಇವು ನೀರಾವರಿಯ. ಓಕೆ, ಎಸ್. ನೆಕ್ಸ್ಟ್ ಪಾಯಿಂಟ್ ಹೋಗು ನಾವು. ಇವುಗಳಿಂದ ಏನ ಆ ನೀರಾವರಿ ಹೊಲಕ್ಕೆ ನೀರು ತಗೊಳ್ತಾರಲ್ಲ, ಆ ನೀರಾವರಿ ಹೊಲದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ರೈತರು ನೀರು ಪೋಲ್ ಆಗಬಾರ್ದು ಅನ್ನೋ ಸಲುವಾಗಿ, ನೀರು ಪೋಲ್ ಆಗಬಾರ್ದು, ನೀರು ಕಡಿಮೆ ಇದೆ ಅಂತ ಹೇಳಿದ್ರೆ ಅದನ್ನ ಸರಿಯಾಗಿ ಬಳಕೆ ಮಾಡ್ಲಿಕ್ಕೆ ಅಲ್ಲಿ ನಾವು 2 ರೀತಿಯ ನೀರಾವರಿ ಏನ್ ಮಾಡಿದೀವಿ, ನೀರಾವರಿ ಯೋಜನೆಗಳನ್ನ ಮಾಡ್ಕೊಂಡಿದೀವಿ ನಾವು. ಸೊ ನೀರಾವರಿ ಪದ್ಧತಿಗಳಂತ ಕರಿತೀವಿ ನಾವು. ಈ ನೀರಾವರಿ ಪದ್ಧತಿಗಳಲ್ಲಿ 2 ಬರ್ತಾವ. ಯಾವ್ಯಾವ? ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಅಂತ ಕರಿತೀವಿ ನಾವು. ಓಕೆ, ಸೊ ಕನ್ನಡದಲ್ಲಿ ಹನಿ ನೀರಾವರಿ ಅಂತ ನಾವು ಕರಿತೀವಿ, ಇದನ್ನ ಡ್ರಿಪ್ಪಿಂಗ್ ಅಂತ ಕರಿತೀವಿ ನಾವು ಇಂಗ್ಲಿಷ್ ನಲ್ಲಿ. ಓಕೆ, ನೀರನ್ನ ಯಾವ್ದು ಡ್ರಿಪ್ ಪೈಪ್ ಏನ್ ಇರ್ತಾವಲ್ಲ, ಆ ಡ್ರಿಪ್ ಪೈಪ್ ಗಳನ್ನ ನಾವು ತೋಟಗಾರಿಕೆ ಮಾಡಿದಲ್ಲಿ
ಓಕೆ. ಮತ್ತೆ ತರಕಾರಿ ಹಚ್ಚಿದಲ್ಲಿ ನಾವೇನ್ ಮಾಡ್ತೇವೆ, ಈ ಡ್ರಿಪ್ಪಿಂಗ್ ನಾವು ಮಾಡ್ತೇವೆ. ಆ ಡ್ರಿಪ್ಪಿನಲ್ಲಿ ಏನಾಗ್ತದ, ನಾವು ಅಲ್ಲೆಲ್ಲೆಲ್ಲಿ ಏನ್ ಮಾಡಿರ್ತೀವಿ, ಆ ಗಿಡ ಎಲ್ಲೆಲ್ಲ ಅದಾವ, ಓಕೆ, ಆ ಗಿಡ ಅಥವಾ ಏನೈತಿ ಹಣ್ಣಿನ ಗಿಡಗಳು ಅವು ಎಲ್ಲೆಲ್ಲ ಅದಾವ, ಅಲ್ಲಿ ನಾವೇನ್ ಮಾಡಿರ್ತೀವಿ, ಒಂದೊಂದು ಪಾಯಿಂಟ್ ಮಾಡಿರ್ತೀವಿ. ಓಕೆ. ಸೊ ಪಾಯಿಂಟ್ ಮಾಡಿರ್ತೀವಿ. ಆ ಪಾಯಿಂಟ್ ಮುಖಾಂತರ ನಿರಂತರವಾಗಿ ಅಲ್ಲಿ ಹನಿ ಹನಿಯಾಗಿ ನೀರ್ ಏನಾಗ್ತಾ ಇರ್ತದೆ, ಬೀಳ್ತಾ ಇರ್ತದೆ. ಆ ಜಮೀನು, ಆ ಏರಿಯಾ ಎಷ್ಟು, ಆ ಗಿಡಕ್ಕೆ ಎಷ್ಟು ಬೇರೆ ಎಲ್ಲೆಲ್ಲಿ ಹಬ್ಬಿದಾವಲ್ಲ ಅಲ್ಲಿವರೆಗೆ ಆ ನೀರ್ ಏನಾಗ್ತದ, ಅಲ್ಲಿ ತಲುಪ್ತದ. ಅರ್ಥ ಆಯ್ತು? ಇದನ್ನ ಹನಿ ನೀರಾವರಿ ಅಂತ ಕರಿತೀವಿ ನಾವು. ಡ್ರಿಪ್ಪಿಂಗ್ ಮಾಡ್ತಾರೆ, ಫುಲ್ ಹೊಲಕ್ಕೆ ಡ್ರಿಪ್ಪಿಂಗ್ ಮಾಡ್ತಾರೆ. ಸೊ ಜಸ್ಟ್ ಮೋಟರ್ ಆನ್ ಮಾಡಿದ್ರೆ ಸಾಕು, ಇಡೀ ಹೊಲಕ್ಕೆ ಅವ್ರ 1 ಎಕರೆ ಐತೋ, 2 ಎಕರೆ ಐತೋ, 3 ಎಕರೆ ಐತೋ, ಅಷ್ಟು ಹೊಲಕ್ಕೆ ಅಟ್ ಎ ಟೈಮ್ ನೀರ್ ಏನಾಗ್ತದ, ಅಲ್ಲಿ ಬೀಳ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಓಕೆ. ಮತ್ತೆ ಓಪನ್ ನೀರ್ ಹಾಯಿಸ್ತಾರಲ್ಲ, ಓಪನ್ ಅಂದ್ರೆ ಏನು, ಪೈಪ್ ಮುಖಾಂತರ ನೀರ್ ತಂದು ಅಲ್ಲಿ ಬೀಳಿಸಿ ಅಲ್ಲಿಂದ ಕಾಲುವೆ ಮಾಡಿ ನೀರೇನ್ ಹಾಯಿಸ್ತಾರಲ್ಲ, ಅದು ಅಟ್ ಎ ಟೈಮ್ ಎಲ್ಲಾ ಜಮೀನು ಉಣ್ಣುದಿಲ್ಲ. ಅದು ನಾವ್ ಹೆಂಗ್ ದಾರಿ ಮಾಡ್ಕೋತ ಹೋಗ್ತೀವಿ ಹಂಗ ಅದು ನೀರು ಉಣ್ಕೋತ ಹೋಗ್ತದ. ಸೊ ಅಲ್ಲಿ ಟೈಮ್ ತಗೊಳ್ತದ. ಬಟ್ ಈ ಹನಿ ನೀರಾವರಿಯಲ್ಲಿ ಟೈಮ್ ತಗೊಳ್ಳೋದೇ ಇಲ್ಲ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಒಂದ್ಸರಿ ನೀವು ಅದನ್ನ ಕರೆಕ್ಟ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನೆಲ್ಲ ಡ್ರಿಪ್ಪಿಂಗ್ ಮಾಡ್ಬಿಟ್ರಿ ಅಂತ ಹೇಳಿದ್ರೆ ಜಸ್ಟ್ ಮೋಟರ್ ಆನ್ ಮಾಡೋದು ಅಷ್ಟೇ. ಎನಿ ಟೈಮ್ ಏನಾಗ್ತಿರ್ತದೆ, ಅಲ್ಲಿ ನೀರು ಆ ಎಲ್ಲಾ ಗಿಡಗಳಿಗೆ, ಆ ಬೆಳೆಗೆ ಸಿಗ್ತಾನೆ ಇರುತ್ತೆ. ಓಕೆ. ಈ ಹನಿ ನೀರಾವರಿ ಆಕ್ಚುಲಿ ಎಲ್ಲಿ ಜಾಸ್ತಿ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಈ ತರಕಾರಿ ಬೆಳೆಯೋದ್ರಲ್ಲಿ, ತರಕಾರಿ ಏನ್ ಹಚ್ತಾರಲ್ಲ, ತರಕಾರಿ ಬೆಳೆಯೋದ್ರಲ್ಲಿ ಮತ್ತು ತೋಟಗಾರಿಕೆ, ಹಣ್ಣು ಹಂಪಲಿನ ಏನು ತೋಟ ಮಾಡಿರ್ತಾರಲ್ಲ, ಅಲ್ಲಿ ಇದು ಖಾಯಂ ಆಗಿ ಇರ್ತದೆ. ಯಾಕಂದ್ರೆ ಅವು ಅಷ್ಟು ಬೇಗ ನಾವೇನ್ ಮಾಡೋದಿಲ್ಲ, ಆ ಬೆಳೆಯನ್ನ ಬೆಳೆದಾದ್ಮೇಲೆ ತೆಗೆಯೋದಿಲ್ಲ ಅದನ್ನ. ತೋಟಗಾರಿಕೆ ಅಂತ ಹೇಳಿದ್ರೆ ಏನಪ್ಪಾ, ಹಣ್ಣಿನೆಲ್ಲ ನಾವು ಗಿಡಗಳನ್ನ ಹಚ್ತೀವಿ, 1 ವರ್ಷ ಹಚ್ಚಿ ಏನ್ ತೆಗೆದು ಬಿಡ್ತೇವಪ್ಪ ನಾವು, ಇಲ್ಲ. ಅದು 5-10 ವರ್ಷದವರೆಗೆ ನಾವೇನ್ ಮಾಡ್ತೀವಿ, ಆ ಹೊಲದಲ್ಲೇ ಅವೆಲ್ಲ ಬೆಳೆಯೋ ಹಂಗೆ ನೋಡ್ಕೊಳ್ತೇವೆ. ಬಟ್ ಉಳಿದಿದ್ದೇನಿದಾವಲ್ಲ, ಜೋಳ, ರಾಗಿ ಮತ್ತೆ ಇವೆಲ್ಲ ಏನು ಉಳಿದಿದ್ದ ದವಸ ಧಾನ್ಯಗಳನ್ನ ಏನ್ ಬಿತ್ತೀವಲ್ಲ, ಅವು ಕಂಟಿನ್ಯೂ ಇರೋದಿಲ್ಲ. ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಓದಿದ್ದೀವಿ, ಅವೆಲ್ಲ ಏನೋ ಏಕವಾರ್ಷಿಕ. ಅವೇನವು ಏಕವಾರ್ಷಿಕ. 1 ವರ್ಷದಾಗ ಅವನ್ನ ಏನೈತಿ ಬೆಳೆ ತೆಗೆದ ಖಾಲಿ ಮಾಡ್ತೀವಿ ನಾವು ಹೊಲ. ಅರ್ಥ ಆಯ್ತಲ್ಲ? ಸೊ ಆ ರೀತಿಯಾಗಿ ಈ ಹನಿ ನೀರಾವರಿಯನ್ನ ನಾವು ಡ್ರಿಪ್ಪಿಂಗ್ ಅಂತ ಏನ್ ಕರಿತೀವಲ್ಲ, ಈ ನೀರಾವರಿ ಪದ್ಧತಿಯಲ್ಲಿ ನಾವು ಇದನ್ನ ನೋಡ್ತೇವೆ. ಓಕೆ. ಸೊ ಇದನ್ನ ಈಗ ನಿನ್ನೆ ನಾವು ಓದಿದಂತ ಏನೈತಿ, ದೊಡ್ಡ ರೈತರು ಏನಿರ್ತಾರಲ್ಲ, ದೊಡ್ಡ ಕೃಷಿಕರು ಏನಿರ್ತಾರಲ್ಲ, ಅವ್ರು ಇದನ್ನ ಅನ್ವಯ ಮಾಡ್ಕೊಂಡಿರ್ತಾರೆ. ಸಣ್ಣ ರೈತರು ಏನಿರ್ತಾರಲ್ಲ, ಸಣ್ಣ ಹೊಲ ಅಂದ್ರೆ 1 ಎಕರೆ 2 ಎಕರೆ ಹೊಲದವರು ಇದನ್ನ ಜಾಸ್ತಿ ಮಾಡ್ಲಿಕ್ಕೆ ಹೋಗೋದಿಲ್ಲ. ಓಕೆ. ಯಾಕಂತ ಹೇಳಿದ್ರೆ ಅವರಿಗೆ 1 ವರ್ಷದಲ್ಲಿ 2-3 ಏನೋ ಫಸಲ್ ಬರ್ಬೇಕು, ಬೆಳೆ ಬರ್ಬೇಕು ಅನ್ನುವಂಥದ್ದು ಅವರು ಆಸೆ ಇಟ್ಕೊಂಡಿರ್ತಾರೆ. ಮತ್ತೆ ದೊಡ್ಡ ರೈತರು ಏನ್ ಮಾಡಿರ್ತಾರೆ, ಅವರಿಗೆ ಬೇರೆ ಹೊಲ ಸಾಕಷ್ಟು ಇರ್ತದೆ, ಎಲ್ಲಾ ತರದ ದವಸ ಧಾನ್ಯ ಅದನ್ನೆಲ್ಲ ಏನೋ ಬೆಳಿಲಿಕ್ಕೆ. ಆದ್ರೆ 5-10 ಎಕರೆ ಅವ್ರು ಏನ್ ಮಾಡ್ತಾರೆ, ತೋಟಗಾರಿಕೆಗೆ, ಓಕೆ, ಅದನ್ನೆಲ್ಲ ಏನೈತಿ ಅಲ್ಲೇ ಬಿತ್ತಾರೆ. ಸೊ ಹಾಗಾಗಿ ಈ ಡ್ರಿಪ್ಪಿಂಗ್ ಅಲ್ಲಿ ಮಾಡ್ತಾರೆ. ಸೊ ಇದು ಹನಿ ನೀರಾವರಿ ಗೊತ್ತಾಯ್ತಲ್ಲ? ಹಾ. ಈಗ ತುಂತುರು ನೀರಾವರಿ. ಹನಿ ನೀರಾವರಿ ಆಯ್ತು, ಈಗ ತುಂತುರು ನೀರಾವರಿ. ತುಂತುರು ನೀರಾವರಿ ಅಂತ ಹೇಳಿದ್ರಪ್ಪ, ಸ್ಪ್ರಿಂಕ್ಲರ್ ಅಂತ ಕರಿತೀವಿ ನಾವು. ಸ್ಪ್ರಿಂಕ್ಲರ್. ಓಕೆ. ಸೊ ಸ್ಪ್ರಿಂಕ್ಲರ್ ಅದು ನಮಗೆ ಏನಾಗ್ತದೆ, ಈ ಪೈಪಿಗೆ ಈ ತರ ಏನೈತಿ ಜೋಡಿಸಿರ್ತಾರೆ ಇಲ್ಲಿ ಪೈಪಿಗೆ, ಹೌದಾ? ಸೊ ಇದರ ಮುಂದೆ ಈ ತರ ಸ್ಪ್ರಿಂಕ್ಲರ್ ಇರ್ತದ. ಓಕೆ. ಇಲ್ಲಿಂದ ಏನಾಗ್ತದ, ಅದು ನೀರು ಏನ್ ಮಾಡ್ತದ, ಹಾ, ಈ ರೀತಿಯಾಗಿ ಇಡೀ ಹೊಲಕ್ಕೆ ಏನ್ ಮಾಡ್ತದ, ಅದು ನಿರ್ದಿಷ್ಟ ಅದ್ರ ಫೋರ್ಸ್ ಎಷ್ಟೈತಿ, ನೀರಿನ ಫೋರ್ಸ್ ಎಷ್ಟೈತಿ, ಈ ಸ್ಪ್ರಿಂಕ್ಲರ್ ಏನ್ ಮಾಡ್ತಾವು, ನೀರನ್ನ ಚಿಮ್ಮಿಸ್ತಾವ. ಓಕೆ. ಚಿಮ್ಸೋದ್ರಿಂದ ಅದು ಯಾವ ರೀತಿ ಒಂದು ಕಾಣ್ತದ ಅಂತ ಹೇಳಿದ್ರೆ, ಮಳೆ ಆಗ್ತಾ ಇದೆ ಅನ್ನೋ ಹಾಗೆ ಕಾಣ್ತದೆ. ಓಕೆ. ಈಗ ಒಂದು ಹೊಲಕ್ಕೆ 5 HP 10 HP ಮೋಟರ್ ಹಚ್ಚಿದ್ರೆ ಇಂಥವು ಸ್ಪ್ರಿಂಕ್ಲರ್ ಒಂದು 15ರಿಂದ 20 ಸ್ಪ್ರಿಂಕ್ಲರ್ ಹಚ್ಬಹುದು ನಾವು ಅಟ್ ಎ ಟೈಮ್. ಆ 15ರಿಂದ 20 ಏನ್ ಸ್ಪ್ರಿಂಕ್ಲರ್ ಹಚ್ಚಿರ್ತೀವಲ್ಲ, ಆ ಏರಿಯಾ ಫುಲ್ 1 ಗಂಟೆಯಲ್ಲಿ 2 ಗಂಟೆಯಲ್ಲಿ ಏನಾಗ್ತದೆ, ಎಲ್ಲ ಹಸಿ ಆಗ್ತದೆ, ಮಳೆ ಬಿದ್ದಂಗ ಆಗ್ತದೆ. ಓಕೆ. ಮತ್ತೆ ಈ ಫಸಲ್ ಏನಿರ್ತದಲ್ಲ, ಓಕೆ, ಬೆಳೆ ಏನಿರ್ತದಲ್ಲ, ಈ ತುಂತುರು ನೀರಾವರಿಯಿಂದ ಏನಾಗ್ತದ, ಎಲೆಗಳಿಗೆ ಹತ್ತಿದಂತ ಕ್ರಿಮಿಕೀಟಗಳು ಅವೆಲ್ಲ ಏನಾಗ್ತಾವ, ಕ್ಲೀನ್ ಆಗ್ತಾವ. ಯಾಕೆ, ಮಳೆ ಬಿದ್ದಂಗೆ ಆಗ್ತಿರ್ತದೆ. ಹನಿ ನೀರಾವರಿಲಿ ಹಂಗ ಆಗ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅದು ಆ ಗಿಡದ ಬುಡದಲ್ಲಿ ಅದು ನೀರು ಹನಿ ಹನಿಯಾಗಿ ಬೀಳ್ತಾ ಇರ್ತದ ಮೇಲೆ ಗಿಡಕ್ಕೆ. ಆ ಗಿಡಕ್ಕೆ ನೀರು ಸಿಡಿಯೋದಿಲ್ಲ.
ಬಟ್ ಈ ಸ್ಪ್ರಿಂಕ್ಲರ್ ಅಲ್ಲಿ ನಾವು ಇಡೀ ಗಿಡಕ್ಕೆ ಏನ್ ಮಾಡ್ಬೋದು, ಸಿಡಿಸ್ಬೋದು. ಓಕೆ, ಸೊ ಅವಾಗ ಅದು ಆರಾಮಾಗಿ ಬೆಳಿಲಿಕ್ಕೆ ಸರಿ ಆಗ್ತದೆ. ಅರ್ಥ ಆಯ್ತಾ? ಸೊ ತುಂತುರು ಅಂತ ಹೇಳಿದ್ರೆ ಮಳೆ ರೂಪದಲ್ಲಿ ಏನಾಗ್ತದ, ಅದು ನೀರನ್ನ ನಾವು ಹೊಲಕ್ಕೆ ಕೊಡ್ತೇವೆ. ಇವು ಎರಡು ಪದ್ಧತಿಯನ್ನ ನೀರಾವರಿ ಕೃಷಿ ಭೂಮಿಯಲ್ಲಿ ಕೆಲಸ ಮಾಡೋ ರೈತರು ಇವನ್ ಎರಡು ಏನ್ ಮಾಡ್ತಾರೆ, ಬಳಸ್ಕೊಳ್ತಾರೆ. ಕ್ಲಿಯರ್ ಆಯ್ತಾ ಇದು? ಹನಿ ನೀರಾವರಿ ಅಂತ ಹೇಳಿದ್ರೆ ಡ್ರಿಪ್ಪಿಂಗ್, ಮತ್ತು ತುಂತುರು ನೀರಾವರಿ ಅಂತ ಹೇಳಿ ಸ್ಪ್ರಿಂಕ್ಲರ್. ಓಕೆ, ಅದು ಮಳೆ ರೂಪದಲ್ಲಿ ನೀರು ಹಾಯಿಸ್ತಾರೆ ಹೊಲಕ್ಕೆ. ಸೊ ಇದು ಮಳೆ ಆಧಾರಿತ ಅಂತೂ ಆಯ್ತು. ಯಾವಾಗ ಮಳೆ ಬೀಳ್ತದ ಅವಾಗ ಬೆಳೆಯನ್ನ ಅವ್ರು ಏನೈತೆ ಬಿತ್ತಾರೆ ಮತ್ತೆ ಬೆಳೆ ತಕೊಳ್ತಾರೆ. ಅದು ವರ್ಷಕ್ಕೆ ಒಂದು ಬೆಳೆ ಯಾವ್ದಾರ ಒಂದು ತಕೊಳ್ತಾರ ಅವ್ರು ಅಷ್ಟೇ. ಓಕೆ, ಅದಾದ ನಂತರ ನೀರಾವರಿಯಲ್ಲಿ 12 ತಿಂಗಳು ಅವರು ಎಷ್ಟು ಆಗ್ತದ ಅಷ್ಟು ಏನೈತೆ ಈ ಕೃಷಿ ಚಟುವಟಿಕೆಗಳನ್ನ ಮಾಡ್ತಾರೆ ನೀರಾವರಿ. ಹೀಗೆ ಮಳೆ ಆಧಾರಿತನೂ ಅಲ್ಲ, ಈ ಕಡೆ ನೀರಾವರಿನೂ ಅಲ್ಲ, ಅಂತ ಭೂಮಿನೂ ಅದಾವ. ಬಂಜರ್ ಭೂಮಿ ಅಂತ ಕರಿತೀವಿ ನಾವು. ಅದಕ್ಕೆ ಏನಂತ ಕರಿತೀವಿ, ಬಂಜರ್ ಭೂಮಿ, ಪಾಳ ಬಿದ್ದ ಭೂಮಿ ಅಂತ ಹೇಳ್ತೀವಿ. ಓಕೆ, ಸೊ ಅಂತ ಭೂಮಿಯಲ್ಲಿ, ಈ ಬಂಜರ್ ಭೂಮಿಯಲ್ಲಿ ಬೆಳೆಯಬಹುದಾದ ಗಿಡ ಮರಗಳು ಯಾವ? ಯಾಕೆ ಬೆಳೆ ಅಂತೂ ಬರೋದಿಲ್ಲ ಅಂತಲೇ, ಅಲ್ಲಿ ಏನ್ ಬರೋದಿಲ್ಲ, ಬೆಳೆ ಬರೋದಿಲ್ಲ. ಯಾಕೆ ನೀರುನು ಇಲ್ಲ ಅಲ್ಲಿ, ಅದು ಮಣ್ಣಿನ ಫಲವತ್ತತೆನೂ ಅಷ್ಟಕ್ಕಷ್ಟೇ ಇರ್ತದ. ಏನಾದ್ರೂ ನೀವು ಮಳೆ ಆದಾಗ ಬಿತ್ತಿನ ಅಂತ ಹೇಳಿದ್ರು ಅಲ್ಲಿ ಸರಿಯಾಗಿ ಬೆಳೆ ಬರೋದಿಲ್ಲ, ಯಾಕಂದ್ರೆ ಅಲ್ಲಿ ಮಣ್ಣು ಸರಿ ಇರೋದಿಲ್ಲ. ಸೊ ಅಂತ ಒಂದು ಬಂಜರ್ ಭೂಮಿ ರೈತರು ಹೊಂದಿರ್ತಾರೆ. ಓಕೆ, ಈ ಭೂಮಿ ಅನ್ನೋದು ಏನಿದೆಯಲ್ಲ, ಈ ಭೂಮಿಯಲ್ಲಿ ಎಲ್ಲಾ ಪ್ರಕಾರದ ಏನೈತೆ ಮಣ್ಣು ಐತಿ. ಸೊ ಎಲ್ಲಾ ಪ್ರಕಾರದ ಮಣ್ಣು ಇರ್ಬೇಕಾದ್ರೆ ಅಲ್ಲಿ ಕೆಲವೊಂದು ಮಣ್ಣಿನಲ್ಲಿ ಯಾವುದೇ ರೀತಿಯ ಗಿಡ ಸಸ್ಯಗಳು ಬೆಳೆಯೋದಿಲ್ಲ. ಆದ್ರೂ ಏನೋ ಬೆಳೆಯುವಂತಹ ಕೆಲವೊಂದು ಬಂಜರ್ ಭೂಮಿಯಲ್ಲಿ ಬೆಳೆಯುವಂತಹ ಕೆಲವೊಂದು ಸಸ್ಯಗಳು ಅದಾವ. ಅವು ಯಾವಪ್ಪ? ಗಿಡ ಮರಗಳು. ಯಾವ್ದು? ಎಸ್. ಸೊ ಹೊಂಗೆ ಮರಗಳು ಮತ್ತು ಜತ್ರೋಪ್ ಅನ್ನುವಂತ ಗಿಡ, ಇವೆಲ್ಲ ಗಿಡಗಳು ಏನೈತೆ ಈ ಇಂಧನಗಳು, ಜೈವಿಕ ಇಂಧನ ಬಳಸಲಿಕ್ಕೆ, ತಯಾರು ಮಾಡ್ಲಿಕ್ಕೆ ಈ ಗಿಡಗಳನ್ನ ನಾವು ಬಂಜರ್ ಭೂಮಿಯಲ್ಲಿ ಏನ್ ಮಾಡಬಹುದು, ಬೆಳೆಸಬಹುದು. ಯಾವ್ದ್ಯಾವ್ದು? ಜತ್ರೋಪ ಮತ್ತು ಹೊಂಗೆ ಗಿಡಗಳು. ಇವನ್ನ ನಾವು ಬಂಜರ್ ಭೂಮಿಯಲ್ಲಿ ಏನ್ ಮಾಡಬಹುದು, ಬೆಳೆಸಬಹುದು. ಇವು ಎರಡರಿಂದ ನಾವು ಏನ್ ತಯಾರು ಮಾಡ್ಕೊಳ್ತೀವಿ, ಜೈವಿಕ ಇಂಧನವನ್ನ ಬಳಸ್ತೀವಿ. ಕಲ್ಲಿದ್ದಲು ಏನ್ ಹೇಳ್ತೀವಲ್ಲ, ಕಟ್ಟಿಗೆಗಳನ್ನ ಸುಟ್ಟು ಅವನ್ ಕಲ್ಲಿದ್ದಲು ಮಾಡಿ ನಾವ್ ಏನ್ ಮಾಡ್ಬೋದು, ಅವನ್ನ ಈ ಹೋಟೆಲ್ ಡಿಪಾರ್ಟ್ಮೆಂಟ್ ಇರ್ತಾರಲ್ಲ, ಹೋಟೆಲ್ ನಡೆಸ್ತಿರ್ತಾರಲ್ಲ, ಅವ್ರ ಪ್ರತಿದಿನ ಗ್ಯಾಸಿನ ಮ್ಯಾಗ ಅಡಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ನಡೆಸ್ಲಿಕ್ಕೆ ಆಗೋಲ್ಲ. ಸೊ ಹಿಂಗೆ ಹೊಂಗೆ ಮತ್ತು ಜತ್ರೋಪಿನಿಂದ ತಯಾರಾದಂತ ಇಂಧನ, ಓಕೆ, ಅಂದ್ರೆ ಕಲ್ಲಿದ್ದಲುಗಳನ್ನ ಅವ್ರೇನೈತಿ ಪರ್ಚೇಸ್ ಮಾಡ್ಕೊಂಡು ಅಲ್ಲಿ ಕೆಲಸ ಕಾರ್ಯಗಳು ಮಾಡ್ತಾರೆ. ಮತ್ತೆ ಕೆಲವೊಂದು ಹೋಟೆಲ್ ಆಗಿರ್ಬೋದು, ಫ್ಯಾಕ್ಟರಿ ಆಗಿರ್ಬೋದು, ಮತ್ತೆ ಈ ರೈಲ್ವೆ ಏನಿದೆಯಲ್ಲ ಅವು ಆಗಿರ್ಬೋದು, ಅಲ್ಲಿ ಇಂಥವೆಲ್ಲ ಕಲ್ಲಿದ್ದಲುಗಳನ್ನ ಬಳಸಿ ಅಲ್ಲಿ ಇಂಧನ ಉಳಿಸ್ತಾರೆ. ಓಕೆ, ಜೈವಿಕ ಇಂಧನ ಅಂತ ಕರೀತಾರೆ. ಸೊ ಇದು ಕ್ಲಿಯರ್ ಆಯ್ತಲ್ಲ? ಬಂಜರ್ ಭೂಮಿಯಲ್ಲಿ ನಾವು ಜತ್ರೋಪ ಹೊಂಗೆ ಮರಗಳನ್ನ ಬೆಳೆಸಿ ನಾವು ಅಲ್ಲಿ ಏನೈತಿ ಆದಾಯ ತಗೋಬಹುದು, ಆ ರೈತರ ಆದಾಯ ತಗೋಬಹುದು. ನೆಕ್ಸ್ಟ್ ಯಾವ್ದಪ್ಪ ಅಂತ ಹೇಳಿದ್ರೆ, ಈಗ ನೀವೆಲ್ಲ ಆಯ್ತು. ಓಕೆ, ಈ ನೀರಾವರಿ ಭೂಮಿಯಲ್ಲಿ ನಾವು ನೆಕ್ಸ್ಟ್ ಯಾವ ರೀತಿಯ ಒಂದು ಬೆಳೆಯನ್ನ ಬೆಳಿತೀವಿ ಅನ್ನುವಂಥದ್ದು, ಕೃಷಿ ಯಾವ್ದು ಮಾಡ್ತೀವಿ ಅಂತ ಹೇಳಿ. ಒಂದೇದ್ ಯಾವ್ದಪ್ಪ ಅಂದ್ರ ಸಾವಯವ ಕೃಷಿ. ಓಕೆ, ಸೊ ಸಾವಯವ ಕೃಷಿ ಅಂತ ಹೇಳಿದ್ರೆ ಏನಪ್ಪಾ ಅಂದ್ರೆ, ಈಗ ನೋಡ್ರಿ ಎಲ್ಲರೂ ಹೊಲ ಇರ್ತಾವ, ಹೌದಾ? ಎಲ್ಲರೂ ಹೊಲ ಇರ್ತಾವು. ಬಟ್ ಅವರು ಯಾವ ರೀತಿ ಮಣ್ಣಿನ ಫಲವತ್ತತೆಯನ್ನ ಕಾಪಾಡ್ತಾರೆ ಅದ್ರ ಮೇಲೆ ಅವ್ರ ಬೆಳೆ ಏನೈತಿ ಚೆನ್ನಾಗಿ ಬೆಳಿಲಿಕ್ಕೆ ಆಗ್ತದ. ಅರ್ಥ ಆಯ್ತಲ್ಲ? ಕೆಲವರು ಫಾಸ್ಟ್, ಬೇಗ ನಮಗೆ ಬೆಳೆ ಸಿಗಲಿ, ಬೇಗ ನಮ್ಮ ಕೈಗೆ ದುಡ್ಡು ಬರಲಿ ಅನ್ನುವಂತ ರೈತರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಸಾವಯವ ಕೃಷಿ ಬಿಟ್ಟು ಅವ್ರು ರಾಸಾಯನಿಕ ಕೃಷಿಗೆ ಕೈ ಹಾಕ್ತಾರ. ಓಕೆ, ಸಾವಯವ ಕೃಷಿ ಅಂತ ಹೇಳಿದ್ರೆ ಏನಪ್ಪಾ? ಸಾವಯವ ಕೃಷಿ ಅಂತ ಹೇಳಿದ್ರೆ ಅಲ್ಲಿ ಕೊಟ್ಟಿಗೆ ಗೊಬ್ಬರ. ಓಕೆ, ಸೊ ಗೊಬ್ಬರ ಯಾವ್ದದು? ಕೊಟ್ಟಿಗೆ ಗೊಬ್ಬರ. ಓಕೆ, ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರ, ಎರೆಹುಳ ಗೊಬ್ಬರ, ಹೌದಾ? ಮತ್ತೆ ಯಾವ್ದಪ್ಪ? ಆಯ್ತಲ್ಲ, ತಿಪ್ಪೆ. ಆಡು ಭಾಷೆಯಲ್ಲಿ ಈ ಕೊಟ್ಟಿಗೆ ಅಂದ್ರೆ ದನದ ಕೊಟ್ಟಿಗೆ ಇರ್ತದಲ್ಲ,
ಸೊ ಅಲ್ಲಿ ದನ ಕಟ್ಟಿರ್ತೀವಿ, ಅಲ್ಲಿ ಅವು ಏನಾಗ್ತಾವ ಸಗಣಿ ಹಾಕ್ತಾವ. ಆ ಸಗಣಿಯನ್ನ ನಾವು ಒಂದ್ ಕಡೆ ತಿಪ್ಪಿ ಮಾಡಿ ಓಕೆ ಅಲ್ಲಿ ನಾವೇನೈತಿ ಸಂಗ್ರಹಿಸ್ತೀವಿ. ಯಾವಾಗ ನಮ್ಮ ಭೂಮಿಗೆ ಈ ಗೊಬ್ಬರದ ಅವಶ್ಯಕತೆ ಇರ್ತೈತಿ ಅವಾಗ ಅದನ್ನೆಲ್ಲ ನಾವೇನ್ ಮಾಡ್ತೀವಿ ಅಲ್ಲಿಗೆ ವಿಲೇವಾರಿ ಮಾಡ್ತೀವಿ. ಅಲ್ಲಿ ತಗೊಂಡ್ ಹೋಗಿ ಇಡೀ ಹೊಲದಲ್ಲಿ ನಾವು ಹಾಕ್ತಿವಿ. ಇದರಿಂದ ಏನಾಗ್ತದೆ ಆ ಭೂಮಿಯ ಮಣ್ಣ ಫಲವತ್ತತೆ ಹೊಂದದ. ಯಾವ್ದೋ ಈ ತಿಪ್ಪೆ ಗೊಬ್ಬರದಿಂದ ಫಲವತ್ತತೆ ಹೆಚ್ಚಾಗ್ತದ, ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದ. ಅದ್ರ ಜೊತೆಗೆ ಹಸಿರೆಲೆ ಗೊಬ್ಬರ, ಒಣ ಎಲೆ ಗೊಬ್ಬರ ಅಂತ ಆಗ್ತದ. ಎಲೆಗಳನ್ನ ಈ ಗಿಡದ ಎಲೆ ಏನ್ ಬಿದ್ದಿರ್ತಾವ, ಒಣಗಿದ ಎಲೆ ಆಗಿರ್ಬೋದು, ಹಸಿರೆಲೆ ಆಗಿರ್ಬೋದಲ್ಲ, ಅವನ್ನೆಲ್ಲ ಏನ್ ಮಾಡ್ತೀವಿ ನಾವು ಅದನ್ನ ಹೊತ್ಕೊಂಡು ಹೋಗಿ ಹೊಲದಲ್ಲಿ ಹಾಕ್ತೇವೆ. ಹೊಲದಲ್ಲಿ ಹಾಕಿ ಗಳೆ ಹೊಡೆದ್ರೆ ಆಯ್ತದು ಏನೈತಿ ಮಣ್ಣಲ್ಲಿ ಮುಚ್ಕೊಳ್ತದ. ಅದಲ್ಲೇ ಕೊಳತು ಏನಾಗತ್ತೆ ಆ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ಅದೇ ತರನಾಗಿ ಎರೆಹುಳ ಗೊಬ್ಬರ, ಎರೆಹುಳಗಳು ನೋಡಿದಿರಿ? ಯಾರ ರೈತನ ಮಿತ್ರ, ರೈತನ ಮಿತ್ರ ಯಾರು ಅಂತ ಹೇಳಿದ್ರೆ ಎರೆಹುಳ. ಎರೆಹುಳ ರೈತನ ಮಿತ್ರ ಅಂತ. ಓಕೆ, ಯಾಕಂದ್ರ ರೈತ ಬಿತ್ತುವಂತ ಹೊಲ ಏನೈತಿಲ್ಲ ಆ ಹೊಲದಲ್ಲಿ ಈ ಎರೆಹುಳಗಳು ಇರ್ತಾವ. ಅರ್ಥ ಆಯ್ತಾ? ಎರೆಹುಳ ಇರ್ತಾವ. ಆ ಎರೆಹುಳಗಳಿಂದ ಏನಾಗ್ತದೆ ಅಲ್ಲಿ ಮಣ್ಣಿನ ಒಂದು ಅವು ಏನ್ ಮಾಡ್ತಾವ ಮಣ್ಣು ತಿಂದು ಅಲ್ಲೇ ಏನ್ ಮಾಡ್ತಾವ ಈ ಒಂದು ಮಲ ವಿಸರ್ಜನೆ ಮಾಡೋದ್ರಿಂದ ಅಲ್ಲಿ ಫಲವತ್ತತೆ ಹೆಚ್ಚಾಗ್ತದೆ. ಅದರಲ್ಲಿ ಮಣ್ಣನ್ನ ಏನ್ ಮಾಡ್ತದೆ ಅದು ಸೋಸ್ತದೆ. ಮಣ್ಣನ್ನ ತಿಂದು ಮಣ್ಣನ್ನ ಹೊಳ್ಳಿ ಸೋಸ್ತದೆ. ಸೊ ಅವಾಗ ಏನಾಗ್ತದೆ ನಮಗೆ ಅದು ಫಲವತ್ತತೆ ಹೆಚ್ಚಾಗ್ತದೆ. ಸೊ ಈ ಮೂರು ಯಾವ್ಯಾವ ಗೊಬ್ಬರ ಯಾವ್ದು ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಹಸಿರೆಲೆ ಗೊಬ್ಬರ ಆಗಿರ್ಬೋದು, ಮತ್ತೆ ಎರೆಹುಳ ಗೊಬ್ಬರ ಆಗಿರ್ಬೋದು, ಇವನ್ನೆಲ್ಲಾನು ನಾವು ಈ ನೀರಾವರಿ ಭೂಮಿಯಲ್ಲಿ ನಾವು ಇವನ್ನ ಸರಿಯಾಗಿ ಪ್ರಮಾಣದಲ್ಲಿ ನಾವು ಹಾಕಿದ್ದೆ ಆದ್ರೆ ಆ ಭೂಮಿಯಲ್ಲಿ ಬೆಳೆಗಳು ತುಂಬಾ ಚೆನ್ನಾಗಿ ಬರ್ತದೆ. ಓಕೆ, ಸೊ ಅದಕ್ಕೆ ನಾವು ಸಾವಯವ ಕೃಷಿ ಅಂತ ಕರಿತೇವೆ. ಇದಕ್ಕೆ ಏನಂತ ಕರಿತೀವಿ ನಾವು? ಸಾವಯವ ಕೃಷಿ ಅಂತ ಕರಿತೇವೆ. ಇನ್ನು ಎರಡನೇದು ಏನಪ್ಪಾ ಅಂತ ಹೇಳಿದ್ರೆ ರಾಸಾಯನಿಕ ಕೃಷಿ ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿ ರೈತರು ಈ ಗೊಬ್ಬರಗಳನ್ನ ಹಾಕೋದು ಬಿಟ್ಟು ಅಲ್ಲಿ ರಾಸಾಯನಿಕಗಳನ್ನ ಹಾಕ್ತಾರೆ. ಓಕೆ, ಈಗ ಬೀಜ ಕೊಂಡ್ಕೊಂಡು ಬರೋ ಟೈಮ್ಗೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಗೊಬ್ಬರನ ಕೊಂಡ್ಕೊಂಡ್ ಬರ್ತಾರ. DAP, ಯೂರಿಯಾ, ಓಕೆ, ಪೊಟ್ಯಾಷಿಯಂ ಇಂಥವೆಲ್ಲ ಇರ್ತಾವ. ಅವೆಲ್ಲ ಏನೈತಿ ಅವರು ತಮ್ಮ ಹೊಲಗಳಿಗೆ ಹಾಕ್ಲಿಕ್ಕೆ ತಗೊಂಡ್ಬರ್ತಾರೆ. ಹೇಗೆ ಬೆಳೆ ಹೆಂಗ್ ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತದ ಹಾಗೆ ಅಂತ ಎಲ್ಲ ಗೊಬ್ಬರ ರಾಸಾಯನಿಕಗಳನ್ನ ಏನ್ ಮಾಡ್ತಾರ ಅದಕ್ಕೆ ಸಿಂಪಡಿಸ್ತಾರ. ಓಕೆ, ಅದನ್ನ ಗಿಡದ ಬುಡಕ್ಕೆ ಏನ್ ಮಾಡ್ತಾರ ಯೂರಿಯಾ ಗೊಬ್ಬರ, ಓಕೆ, DAP ಗೊಬ್ಬರ, ಪೊಟ್ಯಾಷಿಯಂ ಇಂಥವೆಲ್ಲ ಏನೈತಿ ಗೊಬ್ಬರಗಳನ್ನ ಹಾಕ್ತಾರ. ಅದು ನ್ಯಾಚುರಲ್ ಗೊಬ್ಬರ ಅಲ್ಲ. ಅದು ಈ ರೀತಿಯಾಗಿ ನ್ಯಾಚುರಲ್ ಗೊಬ್ಬರ ಅಲ್ಲ, ಅದು ರಾಸಾಯನಿಕ ಗೊಬ್ಬರ ಅದು. ಸೊ ಆ ರಾಸಾಯನಿಕ ನಾವು ಅಲ್ಲಿ ಹಾಕಿದ್ರಿಂದ ಆ ಬೆಳೆ ಏನಾಗ್ತದೆ ಅದು ಒಂದು ತಿಂಗಳಲ್ಲಿ ಬರೋದು ಒಂದು 15-20 ದಿನದಲ್ಲಿ ಬರ್ತದೆ. ಅಂದ್ರೆ ಗ್ರೋತ್ ಏನಾಗ್ತದೆ ಸ್ಪೀಡ್ ಆಗ್ತದೆ. ಗ್ರೋತ್ ಏನಾಗುತ್ತೆ ಅದು ಸ್ಪೀಡ್ ಆಗ್ತದ. ಸೊ ಬೇಗ ಅವರಿಗೆ ಏನೈತಿ ಬೆಳೆ ಕೈಗೆ ಸಿಗ್ತದ, ಅದರಿಂದ ದುಡ್ಡು ಮಾಡ್ಕೊಳ್ತಾರೆ. ಓಕೆ, ಬಟ್ ಇದರಿಂದ ಏನಾಗ್ತದ ದುಡ್ಡು ಬಂತು ಓಕೆ, ಆದ್ರೆ ಮಣ್ಣಿನ ಸವಕಳಿ ಆಗ್ತದ. ಮಣ್ಣ ತನ್ನ ಒಂದು ಫಲವತ್ತತೆಯನ್ನು ಕಳ್ಕೊಳ್ತದ ಇಂಥವೆಲ್ಲ ಸಿಂಪಡಣೆ ಮಾಡೋದ್ರಿಂದ. ಇದಷ್ಟೇ ಅಲ್ಲ, ಅವ್ರು ಏನೋ ಈ ಕ್ರಿಮಿನಾಶಕಗಳನ್ನು ಬಳಸ್ತಾರ. ಅವ್ರೇನ್ ಮಾಡ್ತಾರೋ ರಾಸಾಯನಿಕ ಗೊಬ್ಬರ ಇದು ಒಂದ್ ಹಾಕ್ತಾರ. ಹೊಳೆ ಕ್ರಿಮಿನಾಶಕಗಳು ಏನೋ ಕ್ರಿಮಿನಾಶಕಗಳನ್ನ ಬಳಸ್ತಾರ. ಗಿಡ ಹೆಂಗ ಬೆಳೆ ಹೆಂಗ ದೊಡ್ಡದಾಗ್ತದ ಅದನ್ನ ಹುಳ ತಿನ್ಬಾರ್ದು ಅಥವಾ ಅದಕ್ಕ ರೋಗ ಬರಬಾರ್ದು ಅಂತ ಹೇಳಿ ಏನ್ ಮಾಡ್ತಾರೆ ಔಷಧ ಹೊಡಿತಾರ. ಓಕೆ, ಸೊ ಔಷಧ ಹೊಡೆಯೋದ್ರಿಂದ ಅಲ್ಲಿ ಏನಾಗ್ತದೆ ಬೆಳೆಗೆ ಯಾವುದೇ ರೀತಿ ಹಾನಿ ಆಗೋದಿಲ್ಲ. ಬಟ್ ಆ ಔಷಧನಿಂದ ಮತ್ತೆ ಈ ರಾಸಾಯನಿಕನಿಂದ ಅದೇನಾಗತ್ತೆ ಆ ಒಂದು ಪ್ರಾಡಕ್ಟ್ ಏನ್ ತಯಾರಾಗ್ತದಲ್ಲ, ಅಂದ್ರೆ ಯಾವ ಬೆಳೆ ಏನ್ ಬರ್ತದಲ್ಲ ಅದರಲ್ಲಿ ಈ ರಾಸಾಯನಿಕ ಅಂಶಗಳು ಇರ್ತದ. ಅದನ್ನ ನಾವು ಸೇವನೆ ಮಾಡೋದ್ರಿಂದ ನಮಗೇನಾಗ್ತದ ತೊಂದರೆ ಆಗ್ತಾ ಇರ್ತದೆ. ಓಕೆ, ಆರೋಗ್ಯ ಸಮಸ್ಯೆಗಳು ಆಗ್ತಾವ. ಅವಾಗೇನೋ ಆಗೋದಿಲ್ಲ, ಬಟ್ ಅದು ಮುಂದೆ ಒಂದಿನ ನಮಗೇನಾಗ್ತದ ತೊಂದರೆ ಆಗ್ತಾ ಇರ್ತದೆ. ಎಕ್ಸ್ಪೆಷಲಿ ತೋಟಗಾರಿಕೆಯಲ್ಲಿ ಈ ರಾಸಾಯನಿಕಗಳನ್ನ ಸಿಕ್ಕಾಪಟ್ಟೆ ಬಳಸ್ತಾರೆ. ನಿನ್ನೆ ಮಾತಾಡಿದ ಹಾಗೆ ದ್ರಾಕ್ಷಿಗೆ, ದಾಳಂಬರಿಗೆ, ಬಾಳೆಹಣ್ಣಿಗೆ, ಓಕೆ, ಎಲ್ಲ ತರಕಾರಿ ಆಗಿರ್ಬೋದು, ಅವೆಲ್ಲ ಪೇರು ತೋಟ ಆಗಿರ್ಬೋದು, ಚಿಕ್ಕು ತೋಟ ಆಗಿರ್ಬೋದು, ಕಲ್ಲಂಗಡಿ ಆಗಿರ್ಬೋದು, ಇವು ಎಲ್ಲ ಏನಾಗ್ತದ ಅಂತ ಹೇಳಿದ್ರೆ ಅವು ನ್ಯಾಚುರಲ್ ಆಗಿ ಅವಕ್ರ ಟೈಮಿಗೆ ಬೆಳೆ ಬರೋದನ್ನ ಬಿಟ್ಟು ಇವ್ರು ಏನ್ ಮಾಡ್ತಾರೆ ಇಂತ ರಾಸಾಯನಿಕ ಕ್ರಿಮಿನಾಶಕಗಳನ್ನೆಲ್ಲ ಬಳಸೋದ್ರಿಂದ
ಅವೇನಾಗ್ತದೆ 2 ತಿಂಗಳಿಗೆ ಬರೋದು 1 ತಿಂಗಳಲ್ಲಿ ಬರ್ತಾವ. ಮಾರ್ಕೆಟ್ ಎಷ್ಟು ಸ್ಪೀಡ್ ಅದನ್ನ ಕೇಳ್ತದ ಅಷ್ಟು ಸ್ಪೀಡ್ ಆಗಿ ಅವ್ರ ಹೊಲದಲ್ಲಿ ಏನೇನ್ ಮಾಡ್ತಾರ ಬೆಳೆದು ತಂದು ಕೊಡ್ತಾರ. ಓಕೆ, ಸೊ ಇದು ರಾಸಾಯನಿಕ ಕೃಷಿ ಅಂತ ಕರಿತೀವಿ. ಇದಕ್ಕೆ ಏನಂತ ಕರಿತೀವಿ? ರಾಸಾಯನಿಕ ಕೃಷಿ. ಯಾಕಂದ್ರೆ ಇಲ್ಲಿ ಯಾವುದೇ ರೀತಿಯ ಅವರು ಆರೋಗ್ಯಕರವಾದಂತಹ ಬೆಳೆಯನ್ನು ಬೆಳೆಯುವುದಿಲ್ಲ ಅವರು. ಓಕೆ, ಅದನ್ನ ಸೇವನೆ ಮಾಡುವಂತ ಜನರಿಗೆ ಅದು ತೊಂದರೆ ಆಗ್ತದ ಅನ್ನುವಂಥದ್ದು ನೋಡೋದಿಲ್ಲ. ಕೇವಲ ಅವರಿಗೇನೋ ಒಟ್ಟದು ಬೆಳಿಬೇಕು, ಅದನ್ನ ಮಾರ್ಕೆಟ್ ನಲ್ಲಿ ನಾನು ಮಾರ್ಬೇಕು, ಸೇಲ್ ಮಾಡ್ಬೇಕು, ಕೈ ತುಂಬಾ ದುಡ್ಡು ಬರ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಜಾಸ್ತಿ ಜನ ಏನ್ ಮಾಡ್ತಾರೆ, ರಾಸಾಯನಿಕ ಕೃಷಿಯನ್ನ ಅವಲಂಬನೆ ಮಾಡಿದ್ದಾರೆ. ಓಕೆ, ಬಟ್ ಕೆಲವು ರೈತರು ಇದ್ದಾರೆ, ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಸಾವಯವ ಕೃಷಿನೇ ಜಾಸ್ತಿ ಅವರು ಮೈಗೂಡಿಸ್ಕೊಂಡಿರ್ತಾರೆ. ಓಕೆ, ಅವ್ರಿಗೆ ಗೊತ್ತಿರತ್ತೆ ಏನಾಗ್ತದೆ, ಹಾನಿ ಆಗ್ತದೆ ಅನ್ನುವಂಥದ್ದು. ಬಟ್ ಕೆಲವರು ಅದನ್ನ ವಿಚಾರ ಮಾಡೋದಿಲ್ಲ. ಸೊ ಹೀಗೆ ನಾವು ಕೃಷಿ, ನೀರಾವರಿ ಕೃಷಿಯಲ್ಲಿ ಈ ಯಾವುದು ಈ ಸಾವಯವ ಕೃಷಿ ಮತ್ತು ರಾಸಾಯನಿಕ ಕೃಷಿ ಅಂತ ಹೇಳಿ 2 ವಿಧ ನಾವು ನೋಡ್ತೇವೆ. ಅದಾದ ನಂತರ ಯಾವ್ದಪ್ಪ ಅಂತ ಹೇಳಿದ್ರೆ, ನಾವೀಗ ಈ ನೀರಾವರಿ ಹೊಂದಿರುವಂತ ರೈತರು ಈ 3 ಪ್ರಕಾರದ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಬೇಸಾಯವನ್ನ ಮಾಡ್ತಾರೆ. ಅದ್ರಲ್ಲಿ ಯಾವ್ಯಾವಪ್ಪ ಅಂತ ಹೇಳಿದ್ರೆ, ಒಂದು ಸಾಂದ್ರ ಬೇಸಾಯ, ಮಿಶ್ರ ಬೇಸಾಯ ಮತ್ತು ತೋಟಗಾರಿಕೆ ಅಂತ ಹೇಳಿ. ಸೊ ಇವನ್ ಒಂದೊಂದಾಗಿ ನಾವು ನೋಡೋದಾದ್ರೆ, ಸಾಂದ್ರ ಬೇಸಾಯ ಅಂತ ಹೇಳಿದ್ರೆ 1 ವರ್ಷದಲ್ಲಿ 2-3 ಪೀಕ್ ತೆಗಿತಾರ. 1 ವರ್ಷದಲ್ಲಿ ಎಷ್ಟು? 2 ಅಥವಾ 3 ಬೆಳೆಗಳನ್ನ ತೆಗಿತಾರೆ. ಅವು ಯಾವ್ಯಾವಪ್ಪ ಅಂತ ಹೇಳಿದ್ರೆ ಜೋಳ, ರಾಗಿ, ಓಕೆ, ಸೂರ್ಯಕಾಂತಿ, ಭತ್ತ, ಹತ್ತಿ, ಹುರುಳಿ, ಕಡಲೆ, ಶೇಂಗಾ, ಓಕೆ, ಇವೆಲ್ಲ ಬರ್ತವೆ. ಇವು 1 ವರ್ಷದಾಗ 2-3 ಪೀಕ್ ತೆಗಿಬಹುದು ಆರಾಮಾಗಿ. ಅರ್ಥ ಆಯ್ತಾ? ಯಾಕೆ ನೀರನ್ನಿದೆ, ನೀವು ಒಂದು ಬೆಳೆ ಆದ ತಕ್ಷಣ ಇನ್ನೊಂದು ಬೆಳೆ ನೀವು ಆರಾಮಾಗಿ ಬಿತ್ತಿ ತಕೋಬಹುದು. ಇದಕ್ಕೆ ನಾವು ಸಾಂದ್ರ ಬೇಸಾಯ ಅಂತ ಹೇಳ್ತೀವಿ. ಓಕೆ, ಹೆಚ್ಚು ರೈತರು ಇದನ್ನ ಫಾಲೋ ಮಾಡ್ತಾರೆ. ಯಾವುದು? ಸಾಂದ್ರ ಬೇಸಾಯ. ವರ್ಷಕ್ಕೆ 1-2-3 ಪೀಕ್ ತೆಗೆದ್ರೆ ಅವ್ರಿಗೆ ಲಾಭ ಆಗ್ತದೆ ಅಲ್ವಾ? ಕೈ ತುಂಬಾ ದುಡ್ಡು ಸಿಗ್ತದೆ. ಅದಾದ ನಂತರ ಮಿಶ್ರ ಬೇಸಾಯ. ಮಿಶ್ರ ಬೇಸಾಯ ಏನಪ್ಪಾ ಅಂತ ಹೇಳಿದ್ರೆ, ಈ ಸಾಂದ್ರ ಬೇಸಾಯದ ಜೊತೆಗೆ ಅಂದ್ರೆ ವರ್ಷಕ್ಕೆ 1-2-3 ಬೆಳೆ ತೆಗೆದ್ರ ಜೊತೆಗೆ ಅವ್ರ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಈ ಹೈನುಗಾರಿಕೆ ಮಾಡುವಂತದ್ದು, ಕೋಳಿ ಸಾಕಾಣಿಕೆ, ಓಕೆ, ಆ ನಂತರ ಯಾವುದು ಈ ಮೀನು ಸಾಕಾಣಿಕೆ, ಓಕೆ, ಜೇನು ಸಾಕಾಣಿಕೆ, ರೇಷ್ಮೆ ಹುಳದಿಂದ ಏನೈತಿ ರೇಷ್ಮೆ ತಯಾರು ಮಾಡುವಂತದ್ದು, ಓಕೆ, ಕೋಳಿ ಸಾಕುವಂತದ್ದು, ಆ ಕುರಿ ಸಾಕುವಂತದ್ದು, ಇವೆಲ್ಲ ಮಿಶ್ರ ಬೇಸಾಯದಲ್ಲಿ ಬರ್ತಾವ. ತೋಟ ನೀವು ಮಾಡೇ ಇಟ್ಟಿರ್ತೀರಿ, ನೀವು ಬೆಳೆಯನ್ನ ಬೆಳಿತಾನೆ ಇರ್ತೀರಿ, ಅದ್ರ ಜೊತೆಗೆ ಇವನು ಸಾಕೋದು. ದನ ಕರ ಕಟ್ಟೋದ್ರಿಂದ ಏನಾಗ್ತದ, ಹೈನುಗಾರಿಕೆ ಮಾಡಬಹುದು. ಹೌದಾ? ಕೋಳಿಯನ್ನ ನೀವು ಮಾರಿ ಸಂಪಾದನೆ ಮಾಡ್ಕೋಬಹುದು. ಹೌದಾ? ಜೇನು ಸಾಕಣೆ ಮಾಡಿದ್ರೆ ನಾವು ಬಿತ್ತಿದಂತ ಈ ಫಸಲ್ ಏನಿರ್ತದೆ, ಹೂ ಬಿಡ್ತದಲ್ಲ, ಆ ಹೂ ಬಿಡೋ ಟೈಮ್ ಏನೈತಿ 1 ತಿಂಗಳು 2 ತಿಂಗಳು ನಿಮಗೆ ಜೇನು ಸಂಗ್ರಹ ಆಗ್ತದಲ್ಲ. ಜೇನು ಸಾಕಾಣಿಕೆ ಮಾಡೋದ್ರಿಂದ ಜೇನನ್ನ ಉತ್ಪಾದನೆ ನೀವು ಮಾಡಬಹುದು. ಓಕೆ, ಅದೇ ತರ ರೇಷ್ಮೆ ಹುಳುಗಳನ್ನ ನೀವು ಅದನ್ನು ಏನೈತಿ ಒಂದು ಕೃಷಿ ಚಟುವಟಿಕೆಯಾಗಿ ಬಳಸಬಹುದು. ಆ ರೇಷ್ಮೆ ಹುಳ ಗೂಡು ಕಟ್ತದೆ, ಆ ಗೂಡಿಗೆ ತುಂಬಾ ಡಿಮ್ಯಾಂಡ್ ಇದೆ ಮಾರ್ಕೆಟ್ ನಲ್ಲಿ ಅಲ್ವಾ? ಸೊ ಇವೆಲ್ಲ ಮಾಡಿದ್ರೆ ಏನಾಗುತ್ತೆ, ನಮಗೆ ಲಾಭಾಂಶ ಜಾಸ್ತಿ. ರೈತರಿಗೆ ಏನಾಗ್ತದೆ, ಲಾಭಾಂಶ ಜಾಸ್ತಿ ಆಗ್ತದೆ. ಸಾಂದ್ರ ಬೇಸಾಯ ಜೊತೆಗೆ ಮಿಶ್ರ ಬೇಸಾಯನು ನಾವು ಮಾಡ್ಲೇ ಬೇಕಾಗ್ತದೆ. ಓಕೆ, ಅದು. ಆ ನಂತರ ತೋಟಗಾರಿಕೆ ಅಂತಿದೆ. ಸೊ ತೋಟಗಾರಿಕೆ ಅಂತ ಹೇಳಿದ್ರೆ ಏನಪ್ಪಾ, ಅಲ್ಲಿ ಈ ಸಾಂದ್ರ ಬೇಸಾಯ ಮಾಡ್ಲಿಕ್ಕೆ ಆಗೋದಿಲ್ಲ. ಆಗ್ಬೋದು, ಅವ್ರು ಎಷ್ಟು ಜಾಗ ಬಿಟ್ಟಿರ್ತಾರೆ ಯಾವ್ಯಾವ ತೋಟಕ್ಕೆ ಅಂತ ಹೇಳಿದ್ರೇನೋ, ಈ ಗಿಡ, ಈ ಹಣ್ಣಿನ ಗಿಡಗಳನ್ನ ಅದೆಲ್ಲ ಹಚ್ಚಿರ್ತಾರಲ್ಲ, ಅದರ ಗ್ಯಾಪ್ ಅಲ್ಲಿ ಏನೋ ಜಾಗ ಇರುತ್ತೆ, ಅಲ್ಲೆಲ್ಲ ಏನೈತಿ ಸಾಂದ್ರ ಬೇಸಾಯ ಮಾಡ್ಕೋಬಹುದು, ಮಾಡ್ತಾರೆ, ಏನ್ ತೊಂದ್ರೆ ಇಲ್ಲ. ಮತ್ತೆ ಮಿಶ್ರ ಬೇಸಾಯನು ಮಾಡ್ಬೋದು. ಒಂದು ತೋಟ ಮಾಡಿದಿರಿ ನೀವು, ಮಾವಿನ ತೋಟ ಅಥವಾ ದಾಳಂಬರಿ ತೋಟ, ಚಿಕ್ಕು ತೋಟ, ಪೇರ್ಲ ಹಣ್ಣಿನ ತೋಟ, ಓಕೆ, ಬಾಳೆಹಣ್ಣಿನ ತೋಟ, ಈ ತರ ತೋಟ ನೀವು ಮಾಡಿದಾಗ ಅಲ್ಲಿ ಸಾಕಷ್ಟು ಒಳಗಡೆ ಓಡಾಡ್ಲಿಕ್ಕೆ ಏನೈತಿ ಜಾಗ ಇರುತ್ತೆ, ಅಲ್ಲಿ ನೀವು ಮಿಶ್ರ ಬೇಸಾಯನು ಮಾಡ್ಬೋದು. ಸೊ ತೋಟಗಾರಿಕೆ ಅಂದ್ರೆ ಏನಪ್ಪಾ, ಅಲ್ಲಿ ಹಣ್ಣುಗಳನ್ನ ಬೆಳೆಯುವುದು, ತರಕಾರಿಗಳನ್ನ ಬೆಳೆಯುವುದು, ಮತ್ತೆ ಅದ್ರ ಜೊತೆಗೇನೋ ಹೂಗಳನ್ನ ಬೆಳೆಯುವುದು, ಮತ್ತೆ ಯಾವುದು ದವಸ ಧಾನ್ಯಗಳಂತೂ ನೀವು ಮಿಶ್ರ ಬೇಸಾಯ ಬರ್ತದೆ, ಅದು ಅಲ್ಲೇ ಬರೋದಿಲ್ಲ, ತೋಟಗಾರಿಕೆಯಲ್ಲಿ ಬರೋದಿಲ್ಲ. ಎಸ್, ಯಾವ್ದು? ಕಾಫಿ, ಟೀ ಎಸ್ಟೇಟ್. ನೀವು ಮಲೆನಾಡು ಕಡೆ ಹೋದ್ರೆ, ಓಕೆ, ಕೊಡಗು, ಮಡಿಕೇರಿ, ಓಕೆ, ಆ ಪ್ರದೇಶದಲ್ಲಿ ನೀವು ಹೋದ್ರೆ ಅಲ್ಲಿ
ಟೀ ಪುಡಿ ನಾವೇನು ಕುಡಿತೀವಲ್ಲ ಇಲ್ಲಿ ಚಾ ಮಾಡ್ಕೊಂಡು ಆ ಟೀ ಬೆಳಿತಾರೆ, ಎಲೆಗಳನ್ನ ಬೆಳಿತಾರೆ. ಓಕೆ, ಮತ್ತು ಕಾಫಿ ತೋಟಗಳನ್ನ ಅಲ್ಲಿ ನೋಡ್ತೇವೆ, ಅಡಿಕೆ ತೋಟಗಳನ್ನ ನೀವು ನೋಡ್ತೀರಿ. ಓಕೆ, ತೆಂಗಿನ ತೋಟಗಳನ್ನ ನೀವು ನೋಡ್ತೀರಿ. ದ್ರಾಕ್ಷಿ ತೋಟ ನೋಡ್ತೀರಿ. ದ್ರಾಕ್ಷಿ ತೋಟ ನಮ್ ಕಡೆ ಬರ್ತದೆ ಈಗ. ಓಕೆ, ಈ ಮಲೆನಾಡು ಕರಾವಳಿ ಸೈಡ್ ನೀವು ಹೋದ್ರೆ ಅಲ್ಲಿ ತೋಟಗಾರಿಕೆ ಜಾಸ್ತಿ. ಅಲ್ಲಿ ಎಲ್ಲ ಸಾಂದ್ರ ಮಿಶ್ರ ಬೇಸಾಯ ಬಹಳ ಕಡಿಮೆ. ಅಲ್ಲಿ ತೋಟಗಳನ್ನ ಮಾಡಿರ್ತಾರ, ಅಲ್ಲಿ ಅಡಿಕೆ ಹಚ್ಚಿರ್ತಾರೆ. ಓಕೆ, ಮತ್ತೇನೋ ಈ ತೆಂಗಿನ ಗಿಡಗಳನ್ನ ಹಚ್ಚಿರ್ತಾರೆ, ಕಾಫಿ ಹಚ್ಚಿರ್ತಾರೆ, ಟೀ ಹಚ್ಚಿರ್ತಾರೆ, ಅಡಿಕೆ ಹಚ್ಚಿರ್ತಾರೆ. ಅಡಿಕೆ ಆಯ್ತಲ್ಲ, ಅಡಿಕೆ ಹಚ್ಚಿರ್ತಾರೆ. ಅದ್ರ ಜೊತೆಗೆ ಮತ್ತ ಈ ಮೆಣಸ್ಕಾಳು, ಓಕೆ, ಎಲೆ ಬಳ್ಳಿ, ಓಕೆ, ಇವೆಲ್ಲ ಸಾಂಬಾರ್ ಪದಾರ್ಥಗಳನ್ನ ಆ ಕಡೆ ಜಾಸ್ತಿ ನಾವು ಬೆಳೆಯೋದನ್ನ ನೋಡ್ತೇವೆ. ಅದೇನೋ ಒಂದು ತಿಂಗಳಲ್ಲಿ ಬೆಳೆದೇನೆ ತೆಗೆದು ಉಗಿಯೋದಲ್ಲ, ಅದು ವರ್ಷಾನುಗಟ್ಲೆ ಅವೇ ಇರ್ತಾವ. ಓಕೆ, ಯಾಕ ಹೇರಳವಾಗಿ ಅವ್ರಿಗೆ ಏನು ಸಿಗ್ತದಲ್ಲಿ ಮಳೆ ನೀರು ಸಿಗ್ತದ, ಮಳೆ ಆಗ್ತಾ ಇರ್ತದೆ. ಸೊ ಹಿಂಗಾಗಿ ಅವ್ರು ಆರಾಮಾಗಿ ಆ ತೋಟಗಾರಿಕೆ ಮಾಡ್ತಾರೆ. ಬಟ್ ನಮ್ ಕಡೆ ಹಾಗ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಮತ್ತೆ ತೋಟಗಾರಿಕೆ ಮಾಡ್ಬೇಕಂದ್ರೆ ಅಲ್ಲಿಯ ಫಲವತ್ತತೆ, ಮಣ್ಣಿನ ಒಂದು ಗುಣಧರ್ಮ ನೋಡ್ಕೊಂಡೇ ಹಾಕ್ಬೇಕಾಗ್ತದೆ. ಎಷ್ಟೋ ರೈತರು ಯಾವ್ದಾವ್ದೋ ಒಂದು ಪ್ಲಾಂಟ್ ನೋಡ್ಕೊಂಡು ತಾವು ತಮ್ಮ ಜಮೀನಲ್ಲಿ ಹಾಕಿ ಎಷ್ಟೋ ಕೈ ಸುಟ್ಕೊಂಡಿದ್ದು ನಾವು ನೋಡಿದ್ದೇವೆ. ಓಕೆ, ನಾನು ಬೆಳಿಬಹುದು ಅಂತ ಹೇಳಿ ಅವರು ಪಾಪ ಒಂದು ಐಡಿಯಾ ತಗೊಂಡು ಬಂದು ಮಾಡಿರ್ತಾರೆ. ಬಟ್ ಏನಾಗತ್ತದು ಆ ವಾತಾವರಣಕ್ಕ, ಆ ನೀರಿನ ಒಂದು ಗುಣಕ್ಕ ಮತ್ತು ಮಣ್ಣಿನ ಫಲವತ್ತತೆ ಅನುಗುಣವಾಗಿ ಆ ಬೆಳೆಗಳು ಏನಾಗೋದಿಲ್ಲ, ಸರಿಯಾಗಿ ಬೆಳೆಯೋದಿಲ್ಲ. ಸೊ ಅಲ್ಲಿ ಎಷ್ಟೋ ರೈತರು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ತಾರೆ. ಸೊ ಇಷ್ಟು ಈ ಯಾವ್ದೋ ಸಾಂದ್ರ ಬೇಸಾಯ, ಮಿಶ್ರ ಬೇಸಾಯ ಮತ್ತು ತೋಟಗಾರಿಕೆ ನಾವು ನೋಡಿದ್ವಿ. ಅದಾದ ನಂತರ ಧಾನ್ಯಗಳ ಸಂಗ್ರಹಣೆ. ಓಕೆ, ಈ ಧಾನ್ಯಗಳ ಸಂಗ್ರಹಣೆ ಯಾಕೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಯಾಕೆ ಮಾಡ್ತಾರೆ ಹೇಳ್ರಿ? ಯಾಕೆ ಮಾಡ್ತಾರೆ ಅಂತ ಕೇಳತ್ತೀನಿ ನಾನು. ಅವ್ರು ಬೆಳೆದಂತ ಬೆಳೆ ಏನಿದೆಯಲ್ಲ, ಅದು ಸರಿಯಾಗಿ ಮಾರುಕಟ್ಟೆಯಲ್ಲಿ ಬೆಲೆ ಸಿಗಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಲಾಸ್ ಆಗ್ತದ. ಹಂಗಾಗಿ ಅವ್ರು ಏನ್ ಮಾಡ್ತಾರೆ, ಈ ಧಾನ್ಯಗಳ ಸಂಗ್ರಹಣೆಗೆ ಗೋಡೌನ್, ಹೊಲಗಳಲ್ಲಿ ಏನ್ ಮಾಡಿರ್ತಾರೆ, ಗೋಡೌನ್ ಕಟ್ಟಿರ್ತಾರೆ. ಈ ಹಳ್ಳಿ ಊರುಗಳಲ್ಲಿ ಎಲ್ಲ ಹೋದ್ರೆ ಹಗೆ ಮಾಡಿರ್ತಾರೆ. ಹಗೆ ಅಂತ ಕರಿತೀವಿ ನಾವು, ನೆಲಮನಿ. ಓಕೆ, ಹಗೆಯಲ್ಲಿ ಏನ್ ಮಾಡ್ತಾರೆ, ಈ ಜೋಳ ಕಾಳ ಎಲ್ಲ ಏನ್ ಮಾಡ್ತಾರೆ, ಅಲ್ಲಿ ಸಂಗ್ರಹ ಮಾಡಿಟ್ಟಿರ್ತಾರೆ. ಅರ್ಥ ಆಯ್ತಲ್ಲ? ಸೊ ಅವ್ರಿಗೆ ಯಾವಾಗ ಬೇಕು ಅವಾಗ ಏನೈತಿ ಅದನ್ನ ತಕೊಳ್ತಾರೆ. ಈ ಹಳ್ಳಿಗಳಲ್ಲಿ ಹೋದ್ರೆ ನೀವು ಹಳೆ ಊರೇನು ಹಳ್ಳಿಗಳಲ್ಲಿ ಇರ್ತಾವಲ್ಲ, ಅಲ್ಲಿ ಮನೆಗೆ ಒಂದೊಂದು ಹಗೆ ಇದ್ದೇ ಇರ್ತಾವ. ಅರ್ಥ ಆಯ್ತಲ್ಲ? ಸೊ ಒಂಥರ ಗವಿ ಟೈಪ್ ಇರ್ತದ ಒಳಗಡೆ. ಅಲ್ಲಿ ಇವೆಲ್ಲ ದವಸ ಧಾನ್ಯಗಳನ್ನ ಏನ್ ಮಾಡ್ತಾರ, ಸಂಗ್ರಹ ಮಾಡಿರ್ತಾರ. ಯಾವಾಗ ಅವರಿಗೆ ಆ ರೇಟ್ ಬರ್ತದ, ಯಾವಾಗ ಅವರಿಗೆ ಅನುಕೂಲ ಆಗ್ತದೆ, ಯಾರಾದ್ರೂ ಏನೈತಿ ಪರ್ಚೇಸ್ ಮಾಡ್ಲಿಕ್ಕೆ ಬರ್ತಾರ, ಅವಾಗ ಏನೈತಿ ತೆಗೆದು ಕೊಡ್ತಾರ. ಅಲ್ಲಿ ತನ ಏನು ಪ್ರಾಬ್ಲಮ್ ಇಲ್ಲ ಅವರಿಗೆ. ಅರ್ಥ ಆಯ್ತಲ್ಲ? ಹಾಗೆ ಆಗಿರ್ಬೋದು. ಮತ್ತೆ ಬಿದಿರಿನ ಕಣಜ ಮಾಡ್ತಾರೆ. ಓಕೆ, ಈ ಬಿದಿರು ಏನಿದೆ ಅಲ್ಲ, ಅದನ್ನ ಒಂದು ಚಪ್ಪರ ಟೈಪ್ ಮಾಡಿ ಅದ್ರ ಒಳಗಡೆ ಏನೈತಿ ಈ ದವಸ ಧಾನ್ಯಗಳನ್ನ ಸಂಗ್ರಹ ಮಾಡಿರ್ತಾರೆ. ಈ ಅಕ್ಕಿ, ಈ ನೀವು ಮಲೆನಾಡು ಆ ಕಡೆ ಕರಾವಳಿ ಸೈಡ್ ಹೋದ್ರೆ ಅಕ್ಕಿ ಭತ್ತ ಬಿತ್ತಿರ್ತಾರ, ಭತ್ತ ಇರ್ತದಲ್ಲ, ಅದ ಮಿಲ್ಗೆ ಹಾಕಿದ್ರೆ ಅಕ್ಕಿ ಆಗ್ತದ. ಆ ಮಿಲ್ಗೆ ಹಾಕೋಕ್ಕಿಂತ ಪೂರ್ವದಾಗ ಅದೇನೈತಿ ಭತ್ತ ಇರ್ತದ. ಓಕೆ, ಅವರೆಲ್ಲ ರಾಶಿ ಮಾಡಿದಾಗ ಭತ್ತನೇ ಇರ್ತತಿ. ಅವ್ರ ಅದನ್ನ ಸಂಗ್ರಹ ಮಾಡಿರ್ತಾರ, ಭತ್ತದ ಕಣಜ ಮಾಡ್ತಾರ ಅವ್ರು. ರೌಂಡ್ ಶೇಪ್ ಆಗಿ ಏನೈತಿ ಭತ್ತದ ಹುಲ್ಲಿನಿಂದ ನಡು ಭತ್ತ ಹಾಕಿ ಅದನ್ನ ಏನೈತಿ ಒಂಥರ ಬಾಲ್ ಟೈಪ್ ಓಕೆ ಮಾಡಿ ಸಂಗ್ರಹ ಮಾಡಿರ್ತಾರ. ಅದು ಹಾಳಾಗೋದಿಲ್ಲ. ಅಕ್ಕಿ ಹೆಂಗಂತ ಹೇಳಿದ್ರೆ, ಎಷ್ಟು ಹಳೆ ಅಕ್ಕಿ ಉಂತೀರ ಅಷ್ಟು ಚೆನ್ನಾಗಿರ್ತದ. ಹೊಸ ಅಕ್ಕಿ ಈ ವರ್ಷ ಬೆಳೆದದ್ದ ಅಕ್ಕಿ ಇದೇ ವರ್ಷ ನೀವು ಅಡಿಗೆ ಮಾಡ್ಕೊಂಡ್ ತಿಂದ್ರೆ ಅದು ಸರಿ ಅನ್ಸೋದಿಲ್ಲ. ಓಕೆ, ಅದ್ರ ಗುಣಧರ್ಮ ಸರಿ ಇರೋದಿಲ್ಲ. ಹಳೆ ಅಕ್ಕಿ ಅಂತ ಹೇಳ್ತಾರೆ. ಹಳೆ ಅಂತಂದ್ರೆ ಒಂದು 5 ವರ್ಷ 10 ವರ್ಷ ಅಕ್ಕಿಯನ್ನ ಏನ್ ಮಾಡೋದು, ಸ್ಟೋರ್ ಮಾಡಿಡೋದು. ಅದಾದ ನಂತರ ಏನೈತೆ ಅದನ್ನ ತಿನ್ನೋದು. ಮಿಲ್ಗೆ ಹಾಕಿ ಅದನ್ನ ಅಕ್ಕಿ ಮಾಡ್ಕೊಂಡ್ ಬಂದು ಅದನ್ನ ತಿಂದ್ರೆ ಅದು ಒಳ್ಳೆ ಗುಣಧರ್ಮ ಇರ್ತದೆ, ಪೌಷ್ಟಿಕ. ಓಕೆ, ಈ ಹೊಸ ಅಕ್ಕಿ ಹಳೆ ಅಕ್ಕಿ ಅಂತ ಹೇಳ್ತೇವೆ. ಈ ರೇಷನ್ ಹಂಚ್ತಿರ್ತಾರೆ ಸರ್ಕಾರದವ್ರು. ಈ ಸರಿ ಅಕ್ಕಿ ಚಲೋ ಬಂದಿಲ್ವಾ, ಹೊಸ ಅಕ್ಕಿ ಬಂದಂಗ ಅದಾವ ಅಂತ ಹೇಳ್ತಿರ್ತಾರೆ. ಹೌದಲ್ಲ? ಈ ಸರಿ ಅಕ್ಕಿ ಚಲೋ ಬಂದಾವ, ಹಳೆ ಅಕ್ಕಿ ಸಿಕ್ಕಾವ ನಮಗಂತ ಹೇಳ್ತಾರೆ. ಹಳೆ ಅಕ್ಕಿ ಹೊಸ ಅಕ್ಕಿ ಅಂದ್ರೆ ಅದೇ. ಅಂದ್ರೆ ಇದೇ ಒಂದು 4-5 ತಿಂಗಳು ಅಥವಾ ಇದೇ ವರ್ಷದಲ್ಲಿ ಬೆಳೆದಂತ ಏನ ಭತ್ತ ಇರ್ತದಲ್ಲ, ಅದು ಹೊಸ ಅಕ್ಕಿ ಅನಿಸ್ಕೊಳ್ತದೆ. ಎಷ್ಟು ಲೇಟ್ ಆಗಿ ನೀವು ಅದನ್ನ ಯೂಸ್ ಮಾಡ್ತೀರಿ ಅಷ್ಟೇ ಅದು ಚೆನ್ನಾಗಿ ನಮಗ ಆಹಾರವಾಗಿ ಸಿಗ್ತದೆ. ಸೊ ಹಗೆ ಆಗಿರ್ಬೋದು, ಬಿದಿರಿನ ಕಣಜ ಆಗಿರ್ಬೋದು, ಮತ್ತು ಗೋಡೌನ್ ಆಗಿರ್ಬೋದು, ಇವೆಲ್ಲ ಯಾಕೆ ಮಾಡ್ತಾರೆ ರೈತರು ಅಂತ ಹೇಳಿದ್ರೆ, ಅವ್ರು ಬೆಳೆದಂತ ಈ ಫಸಲ್ ಏನಿದೆ ಅಲ್ಲ,
ಬೆಳೆ ಏನದ ಇದೆಯಲ್ಲ ಅದೆಲ್ಲ ಸೂಕ್ತ ಮಾರುಕಟ್ಟೆಗೆ ಸೂಕ್ತ ಬೆಲೆ ಸಿಗುವವರೆಗೂ ಅವ್ರು ಏನ್ ಮಾಡ್ತಾರೆ, ಅದನ್ನ ಸಂಗ್ರಹ ಮಾಡಿ ಇಡ್ತಾರೆ. ಇಲ್ಲಾಂದ್ರೆ ಪಾಪ ಅವರು ಸಾಲ ಮಾಡಿ ಓಕೆ ಏನೋ ಕಷ್ಟಪಟ್ಟು ಅದನ್ನ ಏನೈತಿ 4-5 ತಿಂಗಳು ವರ್ಷಾನುಗಟ್ಲೆ ದುಡಿದು ಅದನ್ನ ಏನ್ ಮಾಡ್ತಾರ, ಕೈಗೆ ಬಂದಿರ್ತದ. ಅವಾಗ ನಡು ಮಧ್ಯವರ್ತಿಗಳು ಬಂದ್ ಏನ್ ಮಾಡ್ತಾರೆ, ಅದನ್ನ ಅಡ್ಡಿಗೆ ದುಡ್ಡಿಗೆ ರೇಟ್ ಕೊಟ್ಟು ಏನ್ ಮಾಡ್ತಾರೆ, ಕೊಂಡ್ಕೊಂಡು ಹೋಗ್ಬಿಡ್ತಾರೆ. ಅವ್ರ ಏನ್ ಮಾಡ್ತಾರೆ, ಮಧ್ಯವರ್ತಿಗಳು ಬ್ರೋಕರ್ಸ್ ಏನ್ ಇರ್ತಾರಲ್ಲ ಅವ್ರ ಏನ್ ಮಾಡ್ತಾರೆ, ಅವ್ರು ತಮ್ಮ ಒಂದು ಗೋಡೌನ್ ಕಟ್ಟಿರ್ತಾರೆ, ತಮ್ಮಲ್ಲಿ ಸಂಗ್ರಹಣೆ ಮಾಡ್ಕೊಂಡು ಮಾರುಕಟ್ಟೆಯಲ್ಲಿ ರೇಟ್ ಯಾವ ರೀತಿ ಜಂಪ್ ಆಗ್ತದೆ ನೋಡ್ಕೊಂಡು ಅವಾಗ ಅವ್ರು ಅದನ್ನ ಏನ್ ಮಾಡ್ತಾರೆ, ಅಲ್ಲಿ ಸೇಲ್ ಮಾಡ್ತಾರೆ. ರೈತರಿಂದ ಕಡಿಮೆ ಬೆಲೆಗೆ ತಗೊಂಡು ಅದನ್ನ ನಂತರ ಅವ್ರ ಹೈ ಬೆಲೆಗೆ ಮಾರ್ತಾರೆ. ಅರ್ಥ ಆಯ್ತಲ್ಲ, ಇಷ್ಟೆಲ್ಲ ಆಗ್ತಾ ಇರ್ತದೆ. ಓಕೆ, ಸೊ ಇದು ಅಷ್ಟು ಸುಲಭದ ಒಂದು ಕೆಲಸ ಅಲ್ಲ. ಯಾವ್ದು ಅಗ್ರಿಕಲ್ಚರ್ ಅನ್ನೋದು, ಕೃಷಿ ಅನ್ನೋದು. ರೈತ ತುಂಬಾ ಅಂದ್ರೆ ತುಂಬಾ ಕಷ್ಟ ಪಡ್ತಾನೆ. ಓಕೆ, ಸೊ ಅದಕ್ಕೆ ಅವಾಗ ಅನ್ನದಾತ ಅಂತ ಕರಿತೀವಿ ನಾವು ರೈತನಿಗೆ. ರೈತನಿಗೆ ಏನಂತ ಕರಿತೀವಿ, ಅನ್ನದಾತ ಅಂತ ಕರಿತೀವಿ. ಹೌದಾ? ರೈತ ಏನೈತಿ, ಈ ದೇಶದ ಬೆನ್ನೆಲುಬು ಅಂತ. ರೈತ ಏನು, ದೇಶದ ಬೆನ್ನೆಲುಬು. ಓಕೆ, ಅವ ಏನೋ ಕೆಲಸ ಮಾಡದೆ ಕೂತ್ನ ಅಂತ ಹೇಳಿದ್ರೆ ಇಡೀ ದೇಶ ಏನಾಗ್ತದ, ಹಸಿವಿನಿಂದ ಒದ್ದಾಡ್ತದ. ರೈತ ಬೆಳಿಲಿಲ್ಲ ಅಂತ ಹೇಳಿದ್ರೆ ಏನ್ ಮಾಡುದು, ಹಸಿವಿನಿಂದ ಒದ್ದಾಡ್ಬೇಕಾಗ್ತದ. ಬರೀ ನೀರಿನ ಮ್ಯಾಗ ನಾವ್ ಇರ್ಲಿಕ್ಕೆ ಆಗ್ತದನ, ಇಲ್ಲ. ಸೊ ಹಾಗಾಗಿ ನಾವು ಇವರನ್ನ ತುಂಬಾ ಗೌರವದಿಂದ ನೋಡ್ಕೊಳ್ಬೇಕಾಗ್ತದೆ. ಯಾರನ್ನ, ರೈತರನ್ನ. ಸೊ ನೀವು ಎಲ್ಲ ರೈತರ ಮಕ್ಕಳೇ ಇದ್ದೀರಿ. ನಿಮ್ಮ ತಂದೆ ತಾಯಿ ಹೊಲದಲ್ಲಿ ಏನ್ ಕಷ್ಟ ಅನುಭವಿಸ್ತಿರ್ತಾರೆ ಅದನ್ನ ನೋಡಿ ನೀವು ಅವಾಗ ಅವರು ಈ ಕೃಷಿ ಚಟುವಟಿಕೆ ಮಾಡುವಾಗ ನೀವು ಕೈ ಜೋಡಿಸ್ಬೇಕು ಅಲ್ವಾ. ನಿಮ್ಮ ತಂದೆಗೆ ನಿಮ್ಮ ತಾಯಿಗೆ ನೀವು ಹೆಲ್ಪ್ ಮಾಡಿದ್ರೆ ಅಂತ ಹೇಳಿದ್ರೆ ನಿಮಗೂ ಆ ಕೃಷಿ ಚಟುವಟಿಕೆ ಬಗ್ಗೆ ಐಡಿಯಾ ಬರ್ತದಿಲ್ಲ. ಸೊ ನಾವು ಏನಾರು ಬೆಳಿಬಹುದು, ನಾವು ಏನಾರು ಹೊಸ ಹೊಸ ಟೆಕ್ನಾಲಜಿ ಯೂಸ್ ಮಾಡಬಹುದು ಅನ್ನುವಂತ ನಿಮಗೂ ಬರ್ತದ. ಪಾಪ ರೈತರು ಕಲ್ತಿರಂಗಿಲ್ಲ. ಈಗಿನ ರೈತರು ಸ್ವಲ್ಪ ಎಲ್ಲ ಏನೈತಿ ಕಲ್ತಿರ್ತಾರ, ಓಕೆ ನೋ ಪ್ರಾಬ್ಲಮ್. ಬಟ್ ಈಗ ಹಳೆ ರೈತರು ಏನಿರ್ತಾರಲ್ಲ, ಮುದುಕರು ಏನಿರ್ತಾರಲ್ಲ, ನಮ್ಮ ಅಜ್ಜ ಅಜ್ಜಿ ಇವರೆಲ್ಲ ಇರ್ತಾರಲ್ಲ, ಅವ್ರ ಹಳೆ ರೈತರು ಪಾಪ ಅವರಿಗೆ ಈ ಸರ್ಕಾರದಿಂದ ಬರುವಂತ ಸೌಲಭ್ಯಗಳು, ಹೊಸ ಹೊಸ ತಂತ್ರಜ್ಞಾನಗಳು, ಓಕೆ ಕೃಷಿ ಚಟುವಟಿಕೆಗೆ ಮಾಡುವಂತ ಹೊಸ ಹೊಸ ಆವಿಷ್ಕಾರಗಳು ಇವುಗಳ ಬಗ್ಗೆ ಏನಿರೋದಿಲ್ಲ, ನಾಲೆಜ್ ಇರೋದಿಲ್ಲ. ಹಾಗಾಗಿ ಅವರು ಅದೇ ಮೊದಲಿನ ಕಾಲದಿಂದ ಹೆಂಗ ಬೆಳ್ಕೋತ ಬಂದಾರ, ಹೆಂಗ್ ಬಿತ್ಕೋತ ಬಂದಾರ ಅದ ಫಾಲೋ ಮಾಡ್ತಾ ಇರ್ತಾರೆ. ಆದ್ರೆ ಸ್ವಲ್ಪ ಕಲ್ತವ್ರು, ಓಕೆ ನಿಮ್ಮ ತಂದೆ ತಾಯಿ ಏನಿರ್ತಾರಲ್ಲ ಅಲ್ಪ ಸ್ವಲ್ಪ ಕಲ್ತಿರ್ತಾರಲ್ಲ, ಸೊ ಅವ್ರಿಗೆ ನಾಲೆಜ್ ಇರ್ತದ. ಅವ್ರು ಏನೈತಿ ಹೊಸ ಹೊಸ ನಾವು ಭೂಮಿಯಲ್ಲಿ ಕೃಷಿ ಚಟುವಟಿಕೆ ಮಾಡಬಹುದು ಅನ್ನೋಂಥದ್ದು ಅವ್ರಿಗೆ ಐಡಿಯಾ ಇರ್ತದ. ಈಗ ನೀವು ಅವ್ರಿಗಿಂತ ಹೆಚ್ಚು ಕಲ್ತವ್ರು, ನೀವು ಅವ್ರಿಗಿಂತ ಏನಾಗ್ತೈತಿ, ನೀವು ಹೆಚ್ಚು ಕಲಿತೀರಿ. ನೀವು ಅಂತ ಹೊಸ ಹೊಸ ವಿಚಾರಗಳನ್ನ ನಿಮ್ ತಂದೆ ತಾಯಿಗೆ, ನಿಮ್ಮ ಅಜ್ಜ ಅಜ್ಜಿಯರಿಗೆ ಈ ಯಾವ್ದ್ರ ಬಗ್ಗೆ, ಅಗ್ರಿಕಲ್ಚರ್ ಬಗ್ಗೆ ತಿಳಿ ಹೇಳ್ಬೇಕಾಗ್ತದೆ. ಅರ್ಥ ಆಯ್ತಾ? ಸೊ ಕಳೆದ 2 ದಿನದಿಂದ ನಾವು ಈ ಕೃಷಿ ಅನ್ನುವಂಥದ್ದು ಈ ಒಂದು ಪಾಠವನ್ನ ವಿಸ್ತಾರವಾಗಿ ತಿಳ್ಕೊಂಡಿವಿ ಅಂತ ನಾನು ಭಾವಿಸ್ತೇನೆ. ಏನಾದ್ರೂ ಡೌಟ್ಸ್ ಐತೆ ನಿಮ್ಮಿದ್ರಾಗ? ಡೌಟ್ಸ್ ಐತೆ? ಇಲ್ಲಲ್ಲ. ಸೊ ಇನ್ನು ಒಂದ್ 2-3 ಕ್ವಶನ್ ಅದ ಕೇಳ್ತೀನಿ, ಹೇಳ್ಬಿಡ್ರಿ. ಹೇಳ್ತೀನಿ. ಭೂಮಿಯನ್ನು ಉಳುಮೆ ಮಾಡಿ ಬಿತ್ತನೆ ಮಾಡಿ ಫಸಲು ತೆಗೆಯುವ ಭಾಗಕ್ಕೆ ಏನಂತೀವಿ ನಾವು? ಕೃಷಿ ಅಂತ ಹೇಳ್ತೀವಿ. ವೆರಿ ಗುಡ್. ನಮ್ಮ ದೇಶದ ಮುಖ್ಯ ಕಸುಬು ಯಾವುದು? ನಮ್ಮ ದೇಶದ ಮುಖ್ಯವಾದಂತ ಕಸುಬು ಯಾವ್ದಪ್ಪ ಅಂತ ಹೇಳಿದ್ರೆ ಅದು ಕೃಷಿ. ಭಾರತ ಕೃಷಿ ಪ್ರಧಾನ ದೇಶ ಅಂತ ಕರಿತೀವಿ ನಾವು. ಕೃಷಿ ಪ್ರಧಾನವಾದಂತಹ ದೇಶ. ಇಲ್ಲಿ 180ರಷ್ಟು ರೈತರು ಹಳ್ಳಿಗಳಲ್ಲಿ ವಾಸ ಮಾಡ್ತಾರೆ. ಓಕೆ, ಕೃಷಿ ಚಟುವಟಿಕೆನೇ ಆಧಾರವಾಗಿಟ್ಕೊಂಡು ಮಾಡ್ತಾರೆ. ಕೃಷಿಯನ್ನು ಅವಲಂಬಿಸಿ ಬದುಕು ಸಾಗಿಸುವ ಕೃಷಿಕರಿಗೆ ಏನಂತೀವಿ ನಾವು? ನಿಜವಾದ ಅನ್ನದಾತರು ಅಂತ ಹೇಳ್ತೀವಿ. ಹೌದಾ? ಸೊ ಬದುಕು ಸಾಗಿಸುವ ಕೃಷಿಕರು. ನೆಕ್ಸ್ಟ್, ಕೃಷಿಕರ ಮಹತ್ವ ತಿಳಿಸುವ ಕವಿವಾಣಿ ಯಾವುದಿದೆ? ನಾ ಹೇಳ್ತೀನಿ ನೋಡ್ರಿ. ಕೃಷಿಕರ ಮಹತ್ವ ತಿಳಿಸುವ ಒಂದು ವಾಕ್ಯ ಯಾವ್ದಪ್ಪ ಅಂತ ಹೇಳಿ, ಕವಿವಾಣಿ ಯಾವ್ದಂದ್ರೆ, ಒಕ್ಕಲಿಗ ಒಕ್ಕಿದರೆ ನಕ್ಕು ನಲಿಯುವುದು ಜಗವೆಲ್ಲ, ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಅಂತ ಹೇಳ್ತಾರೆ. ನೋಡಿ ಹೆಂಗೈತೆ ಅದು ಅಲ್ಲ. ಇವ್ರು ಏನಾರ ಕೆಲಸ ಮಾಡೋದು ನಿಂದ್ರಿಸಿದಂದ್ರೆ ಇಡೀ ಜಗತ್ತ ಬಿಕ್ಕತೈತಂತ, ಹಾಹಾಕಾರ ಆಗ್ತದ, ಅನ್ನಕ್ಕ ಅಲೆದಾಡ್ಬೇಕಾಗ್ತದ. ಅದಕ್ಕೆ ಹೇಳ್ತಾ ಇದ್ದಾರೆ ಏನಂತೇಳಿ, ಒಕ್ಕಲಿಗ ಅಂದ್ರೆ ಯಾರು? ಈ ರೈತ
ಅವ ಒಕ್ಕಿದರೆ ನಕ್ಕು ನಲಿಯುವುದು ಜಗವೆಲ್ಲ. ಇಡೀ ಜಗತ್ತೇನೈತಿ ನಕ್ಕು ನಲಿತೈತಿ ಇವ್ರು ಏನಾದ್ರು ಕೆಲಸ ಮಾಡಕತ್ರ ಅಂದ್ರೆ ಹೊಲದಾಗ. ಓಕೆ, ಒಂದ್ ವೇಳೆ ಇವ್ರು ಅಂದ್ರೆ ಯಾರು ಒಕ್ಕಲಿಗ ಒಕ್ಕದಿದ್ದರೆ ಏನಾಗುವುದು? ಬಿಕ್ಕುವುದು ಜಗವೆಲ್ಲ ಅಂತ ಹೇಳ್ತಾರೆ. ಸೊ ಜಗತ್ತೇ ಬಿಕ್ಕಿ ಹೋಗ್ತದ. ಅರ್ಥ ಆಯ್ತು? ಎಸ್. ನೆಕ್ಸ್ಟ್, ಕೃಷಿ ಹಾಗೂ ಅದಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸಿ ಕೊಂಡಿರುವವರು ಯಾರು? ಸೊ ಕೃಷಿ ಚಟುವಟಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳೋರಿಗೆ ನಾವು ಏನಂತ ಕರಿತೇವೆ? ರೈತರು ಅಂತ ನಾವು ಕರಿತೇವೆ. ಸೊ ಇಲ್ಲಿಗೆ ಇಷ್ಟೆಲ್ಲ ಟಾಪಿಕ್ ನಾವು ಡಿಸ್ಕಸ್ ಮಾಡಿದೀವಿ. ಇದು ಈ ಒಂದು ತರಗತಿ ಇಲ್ಲಿಗೆ ಸಮಾಪ್ತಿ ಆಗ್ತದೆ. ಇನ್ನ ನೀವು ಕೆಲವೊಂದು ಪಾಯಿಂಟ್ಸ್ ಅನ್ನ ಯಾವ್ದು ಓದ್ಕೋಬೇಕಂದ್ರೆ, ನಮ್ಮ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ ಮೇನ್ ಅಲ್ಲಿಯ ಯಾವುದು ಬೆಳೆಗಳು ಯಾವ ಅನ್ನೋದನ್ನ ನೀವು ಪಟ್ಟಿ ಮಾಡ್ಕೊಂಡು ಓದ್ಬೇಕು. ಓಕೆ, ಪ್ರತಿ ಜಿಲ್ಲೆಯ ಅದರದೇ ಆದಂತ ಒಂದೊಂದು ಏನಿದೆ ಬೆಳೆಗಳು ಇದಾವೆ. ಸೊ ಆ ಬೆಳೆಗಳನ್ನ ನೀವು ಚೆನ್ನಾಗಿ ತಿಳ್ಕೋರಿ. ಬೀದರಿಂದ ಯಾವ್ದಿದೆ, ಬಾಗಲಕೋಟೆದ ಯಾವ್ದಿದೆ, ಬಿಜಾಪುರದ ಯಾವ್ದಿದೆ, ಬೆಂಗಳೂರು ಸೈಡ್ ಯಾವ್ದಿದೆ, ಉಡುಪಿ ಕರಾವಳಿ ಸೈಡ್ ಯಾವ್ದು ಬೆಳೆ ಇದೆ, ಇವನ್ನೆಲ್ಲ ನೀವು ತಿಳ್ಕೋಬೇಕು. ಅರ್ಥ ಆಯ್ತಾ? ಅದನ್ನೆಲ್ಲ ತಿಳ್ಕೊಂಡ್ರೆ ನಿಮಗೆ ನಾಲೆಜ್ ಹೆಚ್ಚಾಗ್ತದ. ನಾಳೆ ಪರೀಕ್ಷೆಯಲ್ಲಿ ಹಿಂಗೆ ಕೇಳ್ತಾರೆ. ಫಾರ್ ಎಕ್ಸಾಂಪಲ್, ತೊಗರಿ, ಗೋಧಿ, ಜೋಳ, ಕಬ್ಬು ಇದು ಯಾವ ಜಿಲ್ಲೆಯ ಪ್ರಮುಖ ಬೆಳೆ ಆಗಿದೆ? ಬೀದರ್ ಅಲ್ವಾ? ಸೊ ಈ ರೀತಿಯಾಗಿ ಹೇಳ್ಬೇಕು. ನಾ ಇನ್ನೊಂದು ನಿಮಗೆ ಕೇಳಿದ್ರೆ, ಯಾವುದು ಭತ್ತ, ರಾಗಿ, ಕಬ್ಬು, ಹುರುಳಿ ಇಂಥವೆಲ್ಲ ಎಲ್ಲಿ ಬೆಳಿತಾರೆ? ಭತ್ತ ಅಂತ ಹೇಳಿದ್ರೆ ನೀವು ಸ್ವಲ್ಪ ಎಲ್ಲಿ ಹೋಗ್ಬೇಕು? ದಕ್ಷಿಣ ಕರ್ನಾಟಕದಾಗ ಹೋಗ್ಬೇಕು. ಓಕೆ, ಮಂಡ್ಯ ಕಡೆ, ಮೈಸೂರು ಕಡೆ ಹಿಂಗೆಲ್ಲ ಹೋದ್ರೆ ಅಲ್ಲಿ ನೀವು ರಾಗಿ, ಭತ್ತ ಜಾಸ್ತಿ ನೋಡ್ಲಿಕ್ಕೆ ಸಿಗ್ತದೆ. ಮತ್ತೆ ನಾ ಇನ್ನೊಂದು ಕೇಳ್ತೇನೆ, ಭತ್ತ, ತೆಂಗು, ಅಡಿಕೆ, ಗೋಧಿ, ಮೆಣಸು, ಗೋಡಂಬಿ ಇವು ಎಲ್ಲ ಎಲ್ಲಿ ಪ್ರಮುಖವಾಗಿ ಬೆಳೀತಾರೆ? ಉತ್ತರ ಕನ್ನಡ ಆಗಿರ್ಬೋದು, ಉಡುಪಿ ಆಗಿರ್ಬೋದು ಮತ್ತು ದಕ್ಷಿಣ ಕನ್ನಡ ಆಗಿರ್ಬೋದು, ಅಲ್ಲೆಲ್ಲ ಇವನ್ನೆಲ್ಲ ಬೆಳೀತಾರೆ. ಓಕೆ, ಈ ಟೀ, ಕಾಫಿ, ಮೆಣಸು, ತೆಂಗು ಮತ್ತು ಅಡಿಕೆ ಇವನ್ನೆಲ್ಲ ಬೆಳೀತಾರೆ? ಮಲೆನಾಡು, ಕೊಡಗು, ಮಡಿಕೇರಿ ಆ ಬದಿಗೆ ಇವನ್ನೆಲ್ಲ ಬೆಳೀತಾರೆ. ನಾವು ಬಿಜಾಪುರದಲ್ಲಿ ಬೆಳೆಯಕತ್ತನಪ್ಪ ಟೀ ಪೌಡರ್, ಕಾಫಿ ಆಗ್ತದ? ಅಡಿಕೆ ತೋಟ ಆಗ್ತದ? ಗೋಡಂಬಿ ಆಗ್ತದ? ಆಗೋದಿಲ್ಲ. ಓಕೆ, ಅದನ್ನೆಲ್ಲ ಪ್ರಯೋಗ ಮಾಡ್ತಾ ಇರ್ತಾರೆ, ಬಟ್ ಅದು ಸಕ್ಸಸ್ ಆಗೋದಿಲ್ಲ. ಎಲ್ಲಿ ಏನ್ ಬೆಳಿಬೇಕು ಅಲ್ಲೇ ಬೆಳಿಬೇಕು. ಆ ಮಣ್ಣಿನ ಗುಣಧರ್ಮಕ್ಕೆ ಅನುಗುಣವಾಗಿ ಅವು ಏನೈತೆ ಅಲ್ಲಿ ಬೆಳಿತಾವ. ಅರ್ಥ ಆಯ್ತು? ಸೊ ಇಲ್ಲಿಗೆ ಈ ಒಂದು ಚಾಪ್ಟರ್ ನಮ್ದೆಲ್ಲ ಕ್ಲೋಸ್ ಆಗ್ತದೆ.